कणगे हाँ कथम पुनः ओंकार निर्णय आत्मतत्व प्रतिपत्युपायत्वं प्रतिपद्यते उच्यते प्रश्न कथम प्रश्न ಹೇಗೆ ಅಂತ ಏನು ಹೇಗೆ ಓಂಕಾರ ನಿರ್ಣಯ ಮಾಡಿದ್ರೆ ಓಂಕಾರ ಅಂದ್ರೆ ನಮಗೆ ಲೋಕದಲ್ಲಿ ಒಂದು ಶಬ್ದ ಅನ್ಸುತ್ತೆ ಓಮನ್ ಶಬ್ದ ಅಂತ ಇದು ಶಬ್ದ ಮಾತ್ರ ಅಲ್ಲ ಅದು ಆತ್ಮ ಬ್ರಹ್ಮ ಅನ್ನೋದನ್ನ ಯಾವ ತತ್ವವನ್ನು ಹೇಳ್ತೀವೋ ಓಂ ಅನ್ನೋದು ಅದೇ ತತ್ವವನ್ನೇ ಹೇಳುತ್ತೆ ಓಂ ಅನ್ನೋದು ಶಬ್ದ ಮಾತ್ರವಲ್ಲ ಓಮದು ಪ್ರತ್ಯಯ ಮಾತ್ರವೂ ಅಲ್ಲ ಹೇಗೆ ಪುಸ್ತಕ ಅಂತ ಒಂದು ಶಬ್ದ ಪುಸ್ತಕ ವಸ್ತು ಈ ಶಬ್ದ ಅಭಿಧಾನ ಇದು ಅಭಿಧೇಯ ಹೆಸರಿಂದ ಕರೆಸ್ಕೊಂಡದ್ದೇನೋ ಅಭಿಧೇಯ ಹೆಸರಿಗೆ ಏನು ಹೆಸರು ಅಭಿಧಾನ ನಿಮ್ಮ ಅಭಿಧಾನ ಏನು ಕೇಳ್ತಾರೆ ಕೇಳಿದ್ರೆ ನೀವು ನಿಮ್ಮ ಅಭಿಧಾನ ಏನು ಏನು ನಿಮ್ಮ ಅಭಿಧಾನ ಏನು ನಿಮ್ಮ ಹೆಸರು ಏನು ಅಂತ ಅಭಿಧಾನ ಹೆಸರು ಹೆಸರು ಕನ್ನಡ ಅಭಿಧಾನ ಸಂಸ್ಕೃತ ಅಭಿಧಾನ ಅಂದ್ರೆ ಏನು ಹೆಸರು ಅದರಲ್ಲಿ ಕರೆಸಿಕೊಂಡ ವಸ್ತು ಅಭಿಧೇಯ ಇದು ಅಭಿಧೇಯ ಇದನ್ನ ಹೇಳಕ್ಕಾಗಲ್ಲ ಏನ್ ಹೇಳ್ಬೋದು ಅಭಿಧಾನ ಹೇಳ್ಬೋದು ಪುಸ್ತಕ ಅಂತ ಹೇಳ್ಬೋದು ಇದನ್ನ ಹೇಳ ನೋಡೋಣ ಏನ್ ಹೇಳ ಅಲ್ಲ ಇದು ಪುಸ್ತಕ ಶಬ್ದ ಇದು ಇದನ್ನ ಹೇಳೋ ಶಬ್ದ ಹೇಳ್ತಿದ್ಯಾ ಪುಸ್ತಕ ಅಂತ ಪಾಕೊಂಬುಪ್ಪು ಸಾಕ್ತಾವತ್ತು ಕಾಕ್ತರ್ಬಿಟ್ಟು ಪುಸ್ತಕ ಅಂದೆ ಪುಸ್ತಕ ಅಕ್ಷರ ಇದು ಪದ ಆಯ್ತು ವಸ್ತು ಹೇಳಕ್ಕಾಗತ್ತೋ ವಸ್ತು ಅಭಿಧೇಯ ಬಾಯಲ್ಲಿ ಹೇಳೋದು ಅಭಿಧಾನ ಆದ್ರೆ ಇದು ಇದನ್ ಬಿಟ್ಟಿಲ್ಲ ಇದು ಇದನ್ ಬಿಟ್ಟಿಲ್ಲ ಅಂತ ಇದ್ದಾರೆ ವಸ್ತು ಹೆಸರನ್ನು ಬಿಟ್ಟಿಲ್ಲ ಹೆಸರು ವಸ್ತುವನ್ನು ಬಿಟ್ಟಿಲ್ಲ ಅದು ನಾವು ವ್ಯವಹಾರದಲ್ಲಿ ವಸ್ತು ಗೊತ್ತಾಗೋದಕ್ಕೆ ಹೆಸರು ಕೊಟ್ಟಿದ್ದೀವಿ ಆದ್ರೆ ನಿಜವಾಗಿ ಗ ದಿ ಗೆ ಅಂತ 3 ಅಕ್ಷರದಿಂದ ಕರಿತೀವಲ್ಲ ವಸ್ತುವನ್ನ ಅಲ್ಲೇನಿದೆ ಅಲ್ಲ ವಸ್ತು ಮಣ್ಣಿಗಿಂತ ಬೇರೆ ನಾವು ಕೂರ್ಚಿಡ್ತೀವಿ ಅದನ್ನ ಪ್ಲಾಸ್ಟಿಕ್ ಗಿಂತ ಬೇರೆ ಏನಿದೆ ಅಲ್ಲಿ ಪ್ಲಾಸ್ಟಿಕ್ ಗಿಂತ ಬೇರೆ ಏನೂ ಇಲ್ಲ ಅದೇನಾಯ್ತು ಹೆಸರಷ್ಟೇ ಆಯ್ತು ಅದು ಅಲ್ಲಿ ವಸ್ತು ಇಲ್ಲ ಅಂತ ಆಯ್ತು ಎಲ್ಲವೂ ಹೆಸರಷ್ಟೇ ಗುರುಗಳೇ ಕೇಳಿಸ್ತಾ ಇಲ್ಲ ಏನೋ ಏನು ಕೇಳ್ತಾ ಇಲ್ಲಪ್ಪ ಈಗ ಕೇಳಿಸ್ತಾ ಇದೆ ಅದು ಬಿದ್ದೋಗ್ಬಿಡುತ್ತೆ ಇನ್ನೊಂದ್ಸಲ ಇದಾಗ್ತದೆ ಅದು ಮ್ಯೂಟ್ ಆಗ್ಬಿಡುತ್ತೆ ಮತ್ತೆ ಅಭಿಧಾನ ಅಭಿಧೇಯ ಅಂತ ಹೇಳ್ತಾ ಇದ್ರಿ ಹೌದು ಅಭಿಧಾನ ಅಂದ್ರೆ ಹೆಸರು ಅಭಿಧೇಯ ಅಂದ್ರೆ ವಸ್ತು ಓಂಕಾರವು ಎಲ್ಲಕ್ಕೂ ಅಭಿಧಾನ ಅಂತಿದ್ದಾರೆ ಆದ್ರೆ ಎಲ್ಲಾನು ಒಂದಿದ್ರೆ ಆ ಓಂಕಾರ ಅಭಿಧಾನ ಆಗುತ್ತೆ ಎಲ್ಲಾನು ಯಾವಾಗ ಸುಳ್ಳು ಅಂತ ಆಗ್ಬಿಡುತ್ತೆ ಓಂಕಾರ ಅಭಿಧಾನವೂ ಆಗಲ್ಲ ಆಗ ಅಭಿಧಾನವೂ ಅಭಿಧೇಯವೂ ಇಲ್ಲದೆ ಇರುವ ಒಂದು ಆತ್ಮತತ್ವ ಎಲ್ಲ ಅದನ್ನು ಓಂ ಎಂಬುದು ಲಕ್ಷಿಸುತ್ತೆ ಸೂಚನೆ ಮಾಡುತ್ತೆ ಹೇಗೆ ಆತ್ಮಾನು ಶಬ್ದ ತೀರ ಒಳಗಿರೋ ವಸ್ತು ಸೂಚನೆ ಮಾಡುತ್ತೋ ಬ್ರಹ್ಮಾನು ಪದ ಕಾಲ ದೇಶ ವಸ್ತುವಿನ ತುಂಡಾಗದ ಅಳತೆ ಇಲ್ಲದೆ ಇರೋ ವಸ್ತುವನ್ನು ಇಂಡಿಕೇಟ್ ಮಾಡೋದು ಸೂಚನೆ ಮಾಡುತ್ತೋ ಈ ಓಂ ಅನ್ನೋದು ಕೂಡ ಆ ತತ್ವವನ್ನು ಸೂಚನೆ ಮಾಡುತ್ತೆ ಓಂ ಅಂದರೆ ತತ್ವ ಆತ್ಮ ತತ್ವ ಬ್ರಹ್ಮ ತತ್ವನಾಗಿ ಅದು ಗುರುಗಳೇ ಅಭಿಧಾನ ಮತ್ತೆ ಅಭಿವಾದನ ಎರಡು ಒಂದೇನಾ ಗುರುಗಳೇ ಅಭಿಧಾನ ಅಂದ್ರೆ ಬಾಯಿ ಹೇಳೋ ಹೆಸರು ಅಭಿಧೇಯ ಅಂದ್ರೆ ಹೆಸರು ಇಟ್ಕೊಂಡ ವಸ್ತು ಅಭಿವಾದನ ಅಂದ್ರೆ ಅಭಿವಾದನ ನಮಸ್ಕಾರ ಮಾಡೋದು ಸರಿ ಆ ಸಂಬಂಧವೇ ಇಲ್ಲ ಅಭಿವಾದ ಇದೆ ಅಂದ್ರೆ ಅವನಂತ ಒಳ್ಳೆಯದನ್ನ ಹೇಳಿಸುತ್ತಾನೆ ಅಂತ ಅದಕ್ಕೋಸ್ಕರ ನಮಸ್ಕಾರ ಮಾಡ್ತಾನೆ ಅಂತ ಲಕ್ಷಣಾಂತ ನಮಸ್ಕಾರ ಮಾಡೋದು ಅಭಿವಾದಯೇ ಅಂದ್ರೆ ಅಭಿಮುಖವಾಗಿ ಒಳ್ಳೆಯದಾಗಲಿ ನಿಮ್ಮಂತ ನಾನು ಹೇಳಿಸ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡೋದು ಶಬ್ದಕ್ಕೆ ಅರ್ಥ ಅಲ್ಲ ಅಭಿವಾದನ ಅಂದ್ರೆ ಅಭಿವಾದಯೇ ನಮಸ್ಕಾರ ಅಂತ ಅರ್ಥ ಅಲ್ಲ ಶಬ್ದಕ್ಕೆ ಅರ್ಥ ಏನೋ ಆಭಿಮುಖ್ಯೇನ ವಾದಯತಿ ಹೇಳಿಸುತ್ತಾನೆ ಈ ನನಗೆ ಒಳ್ಳೆಯದಾಗಲಿ ಅಂತ ಹೇಳು ಅಂತ ಹೇಳ್ತಾನೆ
ಆ ಕ್ರಿಯೆ ಮಾಡೋದಿಲ್ಲ. ಅದನ್ನ ನಂಗೆ ಒಳ್ಳೇದಾಗಲಿ ಅಂತ ಹೇಳು ಅಂತ ಇದ್ದಾನೆ. ಒಳ್ಳೇದಾಗಲಿ ಅಂತ ಹೇಳೋದು ಅನ್ನೋ ಶಬ್ದದಿಂದ ಈ ಕ್ರಿಯೆ ಲಕ್ಷಿಸ್ತಾ ಇದ್ದಾರೆ. ಅದು ಶಬ್ದಕ್ಕೆ ಅರ್ಥ ಅಲ್ಲ ನಮಸ್ಕಾರ ಅಂತ. ಅಭಿವಾದನೆ ಅಂದ್ರೆ ಗುರುಗಳ ಲಕ್ಷಣಾರ್ಥಕ್ಕೆ ಒಳ್ಳೆ ಎಕ್ಸಾಂಪಲ್ ಹಂಗಾರೆ. ಹೌದು, ಕರೆಕ್ಟ್. ಲಕ್ಷಣಾರ್ಥಕ್ಕೆ ಒಳ್ಳೆ ಎಕ್ಸಾಂಪಲ್. ಅಭಿವಾದಯತಿ ನನಗೆ ಇದನ್ನ ಆಶೀರ್ವಾದವನ್ನು ಹೇಳಿಸುತ್ತಾನೆ, ಒಳ್ಳೆಯದನ್ನ ಹೇಳಿಸುತ್ತಾನೆ ಅಂತ ಲಕ್ಷಣಾರ್ಥವೇ ಅದು ನಮಸ್ಕಾರ ಅನ್ನೋದು. ಆತ್ಮತತ್ವವನ್ನು ಕಂಡುಕೊಳ್ಳುವುದಕ್ಕೆ ಓಂಕಾರ ನಿರ್ಣಯ ಹೇಗೆ ಉಪಾಯವಾಗತ್ತೆ ಅಂತ ಕೇಳಿದ್ರೆ ಉಚ್ಯತೆ ಅದನ್ನ ಹೇಳ್ತೀವಿ. ಓಂ ಇವಾಗ ಶ್ರುತಿಯಿಂದ ಮುಂಚೆ ಹೇಳ್ತಾರೆ, ಆಮೇಲೆ ಯುಕ್ತಿ ಕೊಟ್ಟು ಹೇಳ್ತಾರೆ. ಓಂ ಇತ್ಯೇತತ್ ಏತದಾಲಂಬರಂ ಏತದ್ವೈ ಸತ್ಯಕಾಮ ಓಮಿತ್ಯಾತ್ಮಾನಂ ಯುಂಜೀತ ಓಮಿತಿ ಬ್ರಹ್ಮ ಓಂಕಾರ ಏವೇದಂ ಸರ್ವಂ ಇತ್ಯಾದಿ ಶ್ರುತಿಭ್ಯಃ. ಯಜುರ್ವೇದ, ಗುರುಗಳೇ ಸಾಮವೇದ, ಅಥರ್ವವೇದ, ಋಗ್ವೇದ ಕೊಡ್ಲಿಲ್ಲ. ಪ್ರಶ್ನ ಅಥರ್ವವೇದ, ಕಠ ಯಜುರ್ವೇದ, ಚೈತನ್ಯನಾರಾಯಣ ಯಜುರ್ವೇದ, ಛಾಂದೋಗ್ಯ ಸಾಮವೇದ. ಬರಲ್ಲ ಅಂತ ಕಾರಣ ಬಹುಶಃ ಓಂಕಾರದ್ದು 4 ವೇದಲ್ಲೂ ಇದೇನು ಕೊಡ್ಬೇಕು ಹೊರಟರು ಅವರು. ಋಗ್ವೇದ ಸಿಕ್ಕಿಲ್ಲ ಅವ್ರಿಗೂ. ಕೌಶಿಕಿಗೆ ಕೊಟ್ಟಿದ್ದಾರೆ. ಕೌಶಿಕಿಗೆ ಋಗ್ವೇದ ಹೌದು. ನಾನು ಅದ್ರಲ್ಲಿ ಕಂಡಿಲ್ಲ, ನೋಡಿದ್ದೀನಿ ಓಂಕಾರ ವಿಷಯ ಕಂಡಿಲ್ಲ ಅಲ್ಲಿ. ಅದೇ ಗುರುಗಳೇ, ಓಂಕಾರ ಹೇಳೋ ಹೊತ್ತಿಗೆ ಗಡಿಗೆ ವಿಚಾರ ಹೇಳ್ತಿದ್ರಿ, ಅದು ನಿಂತೋಯ್ತು ಹಾಗೆ. ಗಡಿಗೆ ಹೇಳಿದೆ ಪೂರ್ತಿ. ಗಡಿಗೆ ನಾವ್ ಏನ್ 3 ಅಕ್ಷರ ಹೇಳ್ತೀವಿ, ಆ ಅಕ್ಷರದಿಂದ ಕರೆಸಿಕೊಂಡ ವಸ್ತು ಅಲ್ಲಿಲ್ಲ. ಯಾಕೆಂದ್ರೆ ಅಲ್ಲಿರೋದು ಮಣ್ಣೆ. ನಾವು ಗಡಿಗೆ ಅನ್ನೋದು ಯಾವ ವಸ್ತು ಹೇಳ್ತಿದೀವೋ ಆ ವಸ್ತು ಮಣ್ಣಿಗಿಂತ ಬೇರೆ ಅಲ್ಲ. ಮಣ್ಣೆ ಆದ್ಮೇಲೆ ಅದು ವಸ್ತು ಇಲ್ಲ ಅಂತ ಆದ್ಮೇಲೆ ಅದನ್ನ ಹೇಳುವ ಶಬ್ದವೂ ಇಲ್ಲ ಅಂತ ಆಗತ್ತೆ. ಶಬ್ದ ಏನಾಯ್ತು, ಬರೀ ವಾಚಾರಂಭಣ, ಬರೀ ಸಂಜ್ಞಾ ಮಾತ್ರ. ಅದು ಅದು ಆ ವಸ್ತುವಿಗೆ ತಕ್ಕಂತಹ ಪದಾರ್ಥ ಅಲ್ಲಿಲ್ಲ. ಯಾಕಂದ್ರೆ ಎಲ್ಲಾ ಪದಾರ್ಥವು ತನ್ನ ಕಾರಣಕ್ಕಿಂತ ಬೇರೆಯಾಗಿಲ್ಲ. ಏನೇ ಕುರ್ಚಿಯಿಂದ ಪ್ಲಾಸ್ಟಿಕ್ ಗಿಂತ ಅಥವಾ ಮರಕ್ಕಿಂತ ಬೇರೆ ಅಲ್ಲ. ಅದು ಸಂಜ್ಞೆ ಹೊರತು ಕುರ್ಚಿ ಅನ್ನೋದು ಅದು ಹೆಸರು ಅಂತ ನಾವು ಅನ್ಕೊಂಡಿದೀವಲ್ಲ, ಸಂಜ್ಞಾ ಮಾತ್ರವೇ. ವಸ್ತುವೇ ಸುಳ್ಳಾದ್ಮೇಲೆ ವಸ್ತುವಿನ ಹೇಳುವ ಶಬ್ದವೂ ಸುಳ್ಳಾಗತ್ತೆ. ಅವಾಗ ಆ ವಸ್ತುವಿಗೂ ಶಬ್ದಕ್ಕೂ ಆಧಾರವಾದ ಒಂದು ಅನುಭವ, ಅರಿವಿದೆಯಲ್ಲ, ಅದು ಸತ್ಯವಾಗತ್ತೆ. ಆ ಅರಿವಿನ ಮೇಲೆ ಈ ಶಬ್ದ ವಸ್ತು ಎರಡೂ ಕಲ್ಪಿತವಾಗಿದೆ ಅಂತ ಆಗತ್ತೆ. ಅರಿವೇ ಎರಡಕ್ಕೂ ಆಸ್ಪದ ಆಧಾರ. ಅರಿವನ್ನು ಇಟ್ಕೊಂಡೆ ಶಬ್ದ, ಅರಿವನ್ನು ಇಟ್ಕೊಂಡೆ ವಸ್ತು. ಈಗ ಗುರುಗಳೇ ಬೆಳ್ಳಿ ಲೋಟ ಅಂದಾಗ ಲೋಟ ಬೆಳ್ಳಿದು ಅಂತ ಹೇಳ್ತೀವಲ್ಲ, ಅವಾಗ ಬೆಳ್ಳಿ ಲೋಟ ಅಂತ ಅಂದ್ರೆ ಅಂತ ಇಟ್ಕೊಳ್ಳೋಣ ಗುರುಗಳೇ. ಅವಾಗ ಆ ವಿಧಾನ ವಿಧೇಯದಲ್ಲಿ ಹೊಂದುತ್ತ ಅದು ಇಲ್ಲ. ಅದು ಲೋಟ ಎಲ್ಲಿದೆ? ಬೆಳ್ಳಿ ಲೋಟ ಅನ್ನುವಾಗ ಪ್ಲಾಸ್ಟಿಕ್ ಬೆಳ್ಳಿ ಆಗಲಿಪ್ಪ. ಬೆಳ್ಳಿ ಅನ್ನೋದು ಕೂಡ ಒಂದು ಪಾರ್ಥಿವ ಧಾತುವೇ ಹೊರತು ಬೆಳ್ಳಿ ಅನ್ನೋದು ಸಂಜ್ಞೆ ಹೊರತು ಬೆಳ್ಳಿ ಅನ್ನೋದು ಎಲ್ಲಿದೆ ವಸ್ತು? ಅದು ಒಂದು ಸಂಜ್ಞೆ ಇಟ್ಕೊಂಡಿರೋದು ಪಾರ್ಥಿವ ಧಾತುವಿಗೆ. ಇದು ಕಬ್ಬಣ, ಇದು ಹಿತ್ತಾಳೆ, ಇದು ಬೆಳ್ಳಿ, ಇದು ತಾಮ್ರ ಅಂತ ಭೂಮಿಯ ಅಂಶಕ್ಕೆ ಇಟ್ಕೊಂಡ ಹೆಸರೇ ಹೊರತು ಭೂಮಿಯ ತತ್ವಕ್ಕಿಂತ ಬೇರೆ ಅಲ್ಲ ಅದು. ಒರಿಜಿನಲ್ ಎಲಿಮೆಂಟ್ಗೆ ಹೋಗ್ಬೇಕು. ಎಲ್ಲ ವಸ್ತುವು ತನ್ನ ಕಾರಣಕ್ಕಿಂತ ಬೇರೆ ಅಲ್ಲ. ಕಾರಣಕ್ಕೆ ಹೆಸರು ಇಲ್ಲ, ಆಕಾರವೂ ಇಲ್ಲ. ಕಾರಣವನ್ನು ಗುರುತಿಸೋದಕ್ಕೆ ನಾವು ಕಾರ್ಯದಿಂದ ಗುರುತಿಸ್ತೀವಲ್ಲ, ಅದಕ್ಕೊಂದು ಸಂಜ್ಞೆ ಕೊಡ್ತೀವಿ ಅಷ್ಟೇ. ಏತದಾಲಂಬನಂ ಶ್ರೇಷ್ಠ ಮೇದಾಲಂಬ ಸರ್ವೇ ವೇದಾಯ ಪರಮಾವನಂತಿ ತಮಾಂ ಸರ್ವಾದಿ ಇಚ್ಛಂತೋ ಬ್ರಹ್ಮಚರ್ಯಂ ವದಂತಿ ತತ್ತೇವದಂ ಸಂಗ್ರಹೇಣ ಬ್ರವೀಮಿ ಓಂ ಇಚ್ಛೇತದು ಅಂತ ಕೊನೆಯದು. ಅದು ಓಂ ಎಂಬುದೇ ಈ ತಿಳ್ಕೊಳ್ಬೇಕಾದಂತ ಪರಮಾತ್ಮ ಅಂತ ಯಮ ಹೇಳಿದ್ದಾನೆ. ಎಲ್ಲಾ ವೇದಗಳು ಯಾವ್ದು ಹೇಳುತ್ತೋ, ತಪಸ್ಸು ಯಾವ್ದು ಹೇಳುತ್ತೋ, ವೇದಾಧ್ಯಯನ ಹೇಳಕ್ ಮಾಡ್ತಾರೋ ಅಂತ ಪರಮಾತ್ಮ ತಿಳಿಸ್ಕೊಡ್ತೀನಿ ಕಣೋ ನಚಿಕೇತ. ಅದು ಓಂ ಅನ್ನೋದು ಆ ಪರಮಾತ್ಮನಿಗೆ ಹೇಗೆ ನಿನಗೆ ಸಂದೀಪ ಅಂತ
ವ್ಯವಹಾರ ಇಟ್ಟಿದೀವೋ ಪರಮಾತ್ಮನ ಓಂ ಅಂತ ಕರೀತಾ ಇದ್ದಾರೆ. ಅಭೇದ, ಪರಮಾತ್ಮನಿಗೂ ಓಂಕಾರಕ್ಕೂ ಅಭೇದ. ಪರಮಾತ್ಮನ ಹೆಸರಲ್ಲ, ಪರಮಾತ್ಮ ಅನ್ನೋದು ಒಂದು ಹೆಸರು, ಓಂ ಎಂಬುದು ಹೆಸರು. ಪರಮಾತ್ಮ ಅಂತ ವಸ್ತುವ ಪರಮಾತ್ಮನ ಹೆಸರು ಅವಾಗ ಓಂ ಅನ್ನೋದು ಹೆಸರು. ಆ ಪರಮಾತ್ಮನ ಹೆಸರಿನಿಂದಲೂ ಓಂ ಹೆಸರು ಯಾವುದೋ ಒಂದು ತತ್ವವನ್ನು ಇಂಡಿಕೇಟ್ ಮಾಡುತ್ತಲ್ಲ, ಗುರುತಿಸ್ತಾರಲ್ಲ, ಅದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳ್ಬೇಕಾದ್ರೆ ಪರಿಚ್ಛಿನ್ನವಾದ ಹೇಳ್ಬೋದು, ಒಂದರಿಂದ ಬೇರ್ಪಟ್ಟಿರ್ಬೇಕು. ಇವಾಗ ಕುರ್ಚಿ ಬಾಕಿ ಎಲ್ಲಾ ವಸ್ತುವಿಗೂ ಬೇರ್ಪಟ್ಟಿದೆ, ಅದು ಕುರ್ಚಿ ಅಂತ ಹೇಳ್ಬೋದು. ಒಂದೇ ಆಗ್ಬಿಟ್ರೆ ಅದನ್ನ ಹೇಳೋದು ಹೇಗೆ? ಅದ್ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ ಅಂತ ಆದ್ರೆ ಅದಕ್ಕೆ ಶಬ್ದ ಬರಲ್ಲ ಅಲ್ವನಾ? ಹಾಗಾಗಿ ಆ ಪರಮಾರ್ಥ ತತ್ವವನ್ನ ಓಂ ಅಂತ ಹೇಳಿ ಕಠದಲ್ಲಿ ಯಮ ಹೇಳಿದ್ದಾನೆ. ಈ ಆಲಂಬನಲ್ಲಿ ಆಧಾರ ಸಪೋರ್ಟ್. ಓಂಕಾರ ಆಲಂಬನ ಶ್ರೇಷ್ಠವಾದದ್ದು, ಬ್ರಹ್ಮ ತಿಳ್ಕೊಳ್ಳೋಕೆ ಬಹಳ ಉತ್ತಮವಾದ ಸಾಧನ ಅಂತ ಒಂದ್ ಕಡೆಯಲ್ಲಿ. ಇಲ್ಲಿ ಸತ್ಯಕಾಮನೆ ಇದದ್ವಿ ಸತ್ಯಕಾಮ ಇದದ್ವೇನ ಈ ಓಂಕಾರವೇ ಪರಾಪರ ಬ್ರಹ್ಮವಾಗಿದೆ ಅಂತ ಉಪದೇಶ ಮಾಡಿದ್ದಾರೆ. ಪರಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ, ಪರಬ್ರಹ್ಮ ಅಂದ್ರೆ ಪರಮಾತ್ಮ ಅತತ್ವ. ಅದೆರಡೂ ಓಂಕಾರವೇ ಎರಡಾಗಿದೆ. ಮಂದ ಮಧ್ಯಮಾಧಿಕಾರಿಗೆ ಉಪಾಸನೆಗೆ ಅಪರಬ್ರಹ್ಮ ಪ್ರಾಪ್ತಿಗೆ ಓಂಕಾರ ಸಾಧನ ಇದೆ. ಅಂದ್ರೆ ಓಂಕಾರನೇ ಅಪರಬ್ರಹ್ಮ ಅಂತ. ಮುಖ್ಯ ಉತ್ತಮಾಧಿಕಾರಿಗೆ ವಾಲ್ಮೀಕಿ ಪ್ರಕಾರದಿಂದ ಓಂಕಾರವೇ ಪರಮಾತ್ಮ ಪಡ್ಕೊಳ್ಳೋಕ್ಕೂ ಸಾಧನ. ಆದ್ರಿಂದ ಅದು ಪರಬ್ರಹ್ಮವೂ ಹೌದು, ಓಂಕಾರ ಪರಬ್ರಹ್ಮವೂ ಹೌದು, ಅಪರಬ್ರಹ್ಮವೂ ಹೌದು. ಪರಬ್ರಹ್ಮ ಆದ್ಮೇಲೆ ಅಪರಬ್ರಹ್ಮ ಆಗೇ ಆಗತ್ತೆ, ಹೇಳಬೇಕಾಗಿಲ್ಲ. ಗುರುಗಳೇ ಸಗುಣ ನಿರ್ಗುಣ ಬ್ರಹ್ಮ ಅಂತ ಅಲ್ಲ, ಅದೇ ಅಪರಬ್ರಹ್ಮ ಪರಬ್ರಹ್ಮ ಅಂದ್ರು ಅದೇ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಬಂದೆ. ಹಿಡ್ಕೊಂಡ್ರು ಅದೇ, ಪಕಡೋದ್ರು ಅದೇ. ಓಮಿತ್ಯಾತ್ಮಾನಂ ಯುಂಜೀತ. ಸಿಗುತ್ತೆ ನೋಡ್ರೆ, ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಅದು ಇಲ್ಲಿ ಇರ್ತಾ ಇರೋದು ಇಲ್ಲಿ ಬಾಕ್ಸಲ್ಲಿ ಇರ್ತಾ ಅದೇ ಈ ಸ್ಪೀಕರ್ ನಮ್ಮನೇಲಿ ಆಕ್ಚುಲಿ ಇದೆ. ನಾಳೆ ನೋಡೋಣ, ಶೇರ್ ಮಾಡೋಣ. ಓಂ ಎಂಬುದಾಗಿ ತನ್ನನ್ನು ಕೂಡಿಸ್ಕೋಬೇಕಂತೆ. ಆತ್ಮಾನಂ ಯುಂಜೀತ, ಓಂಕಾರವೇ ನಾನು, ನಾನೇ ಓಂಕಾರ. ಓಂಕಾರಕ್ಕೂ ತನಗೂ ಅಭೇದವನ್ನು ಕಂಡುಕೋಬೇಕಂತೆ. ಇದು ಜ್ಞಾನ. ಉಪಾಸನೆಯಲ್ಲೂ ಉಂಟು. ಅಹಂಗ್ರಹೋಪಾಸನೆ ಮಾಡುವಾಗ ನಾನೇ ಓಂಕಾರ ಸ್ವರೂಪ ಭಾವನೆ ಮಾಡೋಕ್ಕೂ ಹೇಳಿದ್ದಾರೆ. ನಾನು ಓಂಕಾರ ಸ್ವರೂಪ ಕಂಡುಕೊಳ್ಳೋಕ್ಕೂ ಹೇಳಿದ್ದಾರೆ. ಕಂಡುಕೊಳ್ಳೋದು ಉಂಟು, ಭಾವನೆ ಮಾಡೋದು ಉಂಟು. ಆದ್ರೆ ಓಮಿತ್ಯಾತ್ಮಾನಂ ಅಲ್ಲೇ ಇದರಲ್ಲಿ ಅಮಾತ್ರ ಚತುರ್ಥೋ ವ್ಯವಹಾರ ಪ್ರಪಂಚೋಪಶಮ ಶಿವೋದ್ಗೀತ ಏವಂ ಓಂಕಾರ ಆತ್ಮೈವ ಸಂಶಕ್ತಾತ್ಮನ ಆತ್ಮೈವ ಓಂಕಾರ ಅಂತ 4ನೇ ಹೇಳ್ತಾರೆ ಅಭಿಧಾನ ಪ್ರಸಾದದ 4 ಸ್ತುತಿ ಮಂತ್ರದಲ್ಲಿ. ಓಂ ಎಂಬುದಾಗಿ ತನ್ನನ್ನು ಕೂಡಿಸ್ಕೋಬೇಕು ಅಂತ. ಓಂ ಎಂಬುದು ಬ್ರಹ್ಮವಾಗಿದೆ ಅಂತ, ಓಂಕಾರವೇ ಇದೆಲ್ಲವೂ ಆಗಿದೆ ಅಂತ ಹೇಳಿ ಇದೇ ಮೊದಲಾದ ಶ್ರುತಿಗಳಿಂದ ಓಂಕಾರವು ಆತ್ಮತತ್ವ ಪ್ರತಿಪತ್ತಿಗೆ ಉಪಾಯವಾಗಿದೆ, ಕಂಡುಕೊಳ್ಳೋಕೆ ಉಪಾಯವಾಗಿದೆ, ಮತ್ತು ಆತ್ಮತತ್ವವೂ ಆಗಿದೆ. ಸ್ವಯಂ ತತ್ವವೂ ಆಗಿ ತತ್ವವನ್ನು ಕಂಡುಕೊಳ್ಳೋ ಉಪಾಯವೂ ಆಗಿದೆ. ಇದೇ ವಿಶೇಷ ಓಂಕಾರದಲ್ಲಿ. ಓಂ ಎಂಬುದು ತತ್ವವೂ ಹೌದು, ಪರಮಾರ್ಥ ತತ್ವಕ್ಕೂ ಹೇಗೆ ಪರಮಾರ್ಥ, ಪರಬ್ರಹ್ಮ, ಓಂಕಾರ, ಆತ್ಮ ಅದು ಓಂಕಾರ ಅಂತ ಇದ್ದಾರೆ. ನಿರ್ಗುಣ ನಿರಾಕಾರ ತತ್ವ ನೇತಿ ಅಂತ ಕಲಿಸ್ಕೊಂಡ ಆ ತತ್ವವನ್ನೇ ಓಂ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಜ್ವಾದಿರಿವ ಸರ್ಪಾದಿ ವಿಕಲ್ಪಸ್ಯ ಪರಮಾರ್ಥಕ ಸನ್ ಪ್ರಾಣಾದಿ ವಿಕಲ್ಪಸ್ಯ ತಥಾ ಸರ್ವೋಪಿ ವಾಕ್ ಪ್ರಪಂಚಃ ವಿಕಲ್ಪ ವಿಷಯಃ ಓಂಕಾರ ಏವ. ಹಗ್ಗವೇ ಮುಂತಾದವುಗಳು, ಹಗ್ಗ, ಕಪ್ಪೆ ಚಿಪ್ಪು, ಮೋಟು ಮರ, ಇವುಗಳು ಹಾವೇ ಮುಂತಾದ ವಿಕಲ್ಪಕ್ಕೆ, ಹಾವು, ಬೆಳ್ಳಿ, ಕಳ್ಳಾನು ವಿಕಲ್ಪಕ್ಕೆ. ರಜ್ವಾದಿನೇನೋ ಆಸ್ಪದವಾದದ್ದು. ಹಗ್ಗವನ್ನು ಹಾವು ತಗೋತಾರೆ, ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಗೋತಾರೆ. ಮುತ್ತಿ ಚಿಪ್ಪು ಕೆಲಸ, ಕಪ್ಪೆ ಚಿಪ್ಪು ಅಂದ್ರೆ ಸಮುದ್ರ దగ్గర ತೆಗೋತಾರೆ, ದೊರಕುತ್ತಿಲ್ಲ. ಮುತ್ತಿ ಚಿಪ್ಪು ಅಂತೀರಾ? ಇದರಲ್ಲಿ ವಿಶಾಖದಲ್ಲಿ ಮುತ್ತಿ ಚಿಪ್ಪು ಸ್ವಾಮಿಗಳು.
ಕೋಲಾರ ಕೊಚ್ಚ ತೆಲುಗಲ್ಲಿ ಟೆಂಕಾಯಿ ಇದ್ದಾನೆ. ಮುತ್ತು ಚಿಪ್ಪೆ ಇರ್ಬೇಕು. ಮುತ್ತು ಅಂತ ಹಾ ತೆಲುಗಲ್ಲೂ ನಮ್ಗೆ ಧಾರವಾಡ ಕನ್ನಡ, ಗುಂಟೂರು ಕನ್ನಡ, ಮೈಸೂರು ಕನ್ನಡ ಇದ್ದೇ ಇದೆ ಅಲ್ವಾ. ಗುಂಟೂರು ಕನ್ನಡ, ತೆಲುಗು ಫ್ಯೂಸ್ ಎಲ್ಲ ಆಗುತ್ತೆ. ಎಲ್ಲ ಕುರ್ಸೋಕ್ ಶಬ್ದ ಅಷ್ಟೇ. ಹಗ್ಗ, ಕಪ್ಪೆ ಚಿಪ್ಪು, ಮೋಟು ಮರ, ಆಕಾಶ. ಹಗ್ಗ ಹಾವಿಗೆ, ಕಪ್ಪೆ ಚಿಪ್ಪು ಬೆಳ್ಳಿಗೆ, ಮೋಟು ಮರ ಕಳ್ಳನಕ್ಕೆ, ಆಕಾಶ ನೀಲಿ ಇರೋದಕ್ಕೆ. ಈ ವಿಕಲ್ಪಕ್ಕೆ ಹೇಗೆ ಆಸ್ಪದವೋ ಅದೇ ರೀತಿ ಅದ್ವಯನಾದ ಆತ್ಮ, ಎರಡೆಂಬುದಿಲ್ಲದೆ ಇರುವ ಆತ್ಮ. ಆತ್ಮ ಅಂದ್ರೆ ತಾನು, ನಾನು ಬೇರೆ, ಅಹಂ ಬೇರೆ, ಆತ್ಮ ಬೇರೆ. ಅಹಂ ಅಂದ್ರೆ ಅಹಂ ಪ್ರತ್ಯಯ, ನಾನು ವೃತ್ತಿ. ಆತ್ಮ ಅಂದ್ರೆ ನಾನುವುದನ್ನು ವ್ಯಾಪಿಸ್ಕೊಂಡಿದೆ, ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆ. ಅರಿವು ಇರುವಿನಿಂದ ಎಲ್ಲವನ್ನೂ ವ್ಯಾಪಿಸ್ಕೊಂಡ ತತ್ವಕ್ಕೆ ಆತ್ಮ ಅಂತ ಹೆಸರು. ಆತ್ಮೋತೀತ್ಯಾತ್ಮ, ಅತೀತ್ಯಾತ್ಮ, ಅತೀತ್ಯಾತ್ಮ. ಹಾಗೆ ಅದ್ವಯನಾದ ಆತ್ಮನೇನೋ ಎರಡೆಂಬುದಿಲ್ಲದೆ ಇರುವ ಆತ್ಮನು ಅವನು ಪರಮಾರ್ಥಕ ಸನ್, ಅವನೇ ನಿಜವಾಗಿ ಇರುವವನಾಗಿದ್ದು ಅವನು ಹೇಗೆ ಪ್ರಾಣಾದಿ ವಿಕಲ್ಪಕ್ಕೆ, ಅದು ಅಭಿಧೇಯ ಪ್ರಧಾನ, ವಸ್ತು ಪ್ರಧಾನವಾಗಿ ಪ್ರಾಣಾದಿ ವಿಕಲ್ಪ ಅನ್ನೋ ಪ್ರಾಣ ಐತಿ, ಪ್ರಾಣ ಇದು ಭೂತಾದಿ ಸದ್ಯುದ್ಧ ಅಂತ ಹೇಳಿ ಮುಂದೆ 19ನೇ 28 ಹೇಳ್ತಾರೆ. ಎರಡನೇ ಇದರಲ್ಲಿ ವೈತಚ್ಚಪ್ರಕರಣದಲ್ಲಿ 19ನೇ ಶ್ಲೋಕದಿಂದ 28ನೇ ಶ್ಲೋಕದವರೆಗೆ ಏನೇನು ವಾದಿಗಳು ಏನೇನು ಕಲ್ಪನೆ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ, ಏನ್ ಪಟ್ಟಿ ಮಾಡಿದ್ದಾರೆ. ಆ ಎಲ್ಲವೂ ವಿಕಲ್ಪವೇ. ಪ್ರಾಣ ಅಂತೂ ಒಂದು ವಿಕಲ್ಪ, ಮನಸ್ಸು ಅಂತೂ ಒಂದು ವಿಕಲ್ಪ, ಭೂತಗಳು ಅಂತ ವಿಕಲ್ಪ, ಹಾಗೆ ಗುಣಗಳು ಅಂತ ವಿಕಲ್ಪ, ಅಣುಗಳು ಅಂತ ವಿಕಲ್ಪ. ಹೀಗೆ ಒಂದು 28-30 ವಿಕಲ್ಪ ಮಾಡಿದ್ದಾರೆ. ಪ್ರಾಣವೇ ಮುಂತಾದ ವಿಕಲ್ಪಕ್ಕೆ ಆ ಅದ್ವೈನಾದ ಆತ್ಮನು ಅವನು ಪರಮಾರ್ಥವಾಗಿದ್ದು ಅವನು ಹೇಗೆ ಆಸ್ಪದನೋ ಆಧಾರವೋ, ಹಾವಿಗೆ ಹೇಗೆ ಹಗ್ಗ ಆಧಾರವೋ ಹಾಗೆ ಈ ಪ್ರಪಂಚಕ್ಕೆ ಆತ್ಮ ಆಧಾರ. ಅದೇ ರೀತಿ ಈ ಎಲ್ಲಾ ವಾಕ್ ಪ್ರಪಂಚ ಇದೆಯಲ್ಲ, ಇದು ಅಭಿಧೇಯ ಪ್ರಧಾನ ಆಯ್ತು. ಇನ್ನು ಅಭಿಧಾನ ಪ್ರಧಾನ ಹೆಸರು ಕಡೆಯಿಂದ ಹೋದ್ರೆ ಅದೆಲ್ಲ ವಾಕ್ ಪ್ರಪಂಚವೇ. ಮನೆ ಅನ್ನೋದು ವಾಕ್ಯ ಶಬ್ದವೇ, ಮರ ಅನ್ನೋದು ಶಬ್ದವೇ, ವಾಹನ, ಇದು ರಸ್ತೆ, ಬಸ್ಸು, ಕಾರು, ರೈಲು, ಪಂಚಭೂತ ಎಲ್ಲ ಶಬ್ದವೇ. ಅಷ್ಟು ವಾಕ್ ಪ್ರಪಂಚವೇ. ಪ್ರಪಂಚ ಎರಡು ಭಾಗ, ಒಂದು ಹೆಸರು, ಒಂದು ವಸ್ತು. ವಸ್ತು ಅನ್ನು ನೋಡಿದ್ರೆ ಪದಾರ್ಥ, ವಸ್ತು ಅಂತ ಬರುತ್ತೆ. ಹೆಸರು ನೋಡಿದ್ರೆ ನಾಮ, ಹೆಸರು, ವಾಕ್ಕು ಅಂತ ಹಾಗನ್ಸುತ್ತೆ. ಈ ಸಮಸ್ತ ವಾಕ್ ಪ್ರಪಂಚವು ಪ್ರಾಣವೇ ಮುಂತಾದ ಆತ್ಮನಲ್ಲಿ ವಿಶೇಷವಾಗಿ ಕಲ್ಪಿಸಿದ ತೋರಿಕೆ. ಪ್ರಾಣಾಧ್ಯಾತ್ಮ ಅಂದ್ರೆ ಪ್ರಾಣವೇ ಮುಂತಾದ ವಿಕಲ್ಪಕ್ಕೆ ಆಧಾರವಾಗಿರುವ. ಪ್ರಾಣವೇ ಮುಂತಾದ ಆತ್ಮವಿಕಲ್ಪಕ್ಕೆ ಆಧಾರವಾಗಿದೆ ಅಂತ ನೋಡ್ಕೋಬೇಕು. ಪ್ರಾಣಾಧ್ಯಾತ್ಮ ಅಲ್ಲ, ಪ್ರಾಣವೇ ಮುಂತಾದ ಆತ್ಮನ ವಿಕಲ್ಪಕ್ಕೆ ವಿಕಲ್ಪಕ್ಕೆ ವಿಷಯವಾಗಿದೆ. ಎಲ್ಲ ಓಂಕಾರವೇ. ಅಲ್ಲಿ ವಾಕ್ಯದೊಳಗೆ ಪ್ರಾಣಾಧ್ಯಾತ್ಮ ಅಂದ್ರೆ ಪ್ರಾಣವೇ ಮುಂತಾದ ಸ್ವರೂಪ ಹಂಗೆ ಬಾಬಿಡುತ್ತೆ. ಪ್ರಾಣವೇ ಮುಂತಾದ ಸ್ವರೂಪ ಅಂತ ಹೇಳ್ತಾ ಇಲ್ಲ. ಆ ವಾಕ್ ಪ್ರಪಂಚ, ಎಲ್ಲಾ ವಾಕ್ ಪ್ರಪಂಚವು ಪ್ರಾಣವೇ ಮುಂತಾದ ಆತ್ಮನಲ್ಲಿ ವಿಶೇಷವಾಗಿ ಕಲ್ಪಿಸಿರುವಂತಹ ವಿಕಲ್ಪಕ್ಕೆ ವಿಷಯವಾಗಿದೆ. ಯಾವುದು? ಓಂಕಾರವೇ. ಓಂಕಾರ ವಿಕಲ್ಪ ವಿಷಯ, ಆತ್ಮವಿಕಲ್ಪ ವಿಷಯ ಓಂಕಾರ. ಆತ್ಮದಲ್ಲಿ ವಿಕಲ್ಪಿಸಿರುವಂತಹದಕ್ಕೆ ವಿಷಯವಾಗಿದೆ ಓಂಕಾರ. ಅಂದ್ರೆ ವಸ್ತು ಕಡೆಯಿಂದ ಅಧ್ಯಯನಾದ ಆತ್ಮ ಹೇಗೆ ಪದಾರ್ಥ ಪ್ರಪಂಚಕ್ಕೆ ಆಸ್ಪದನೋ, ಓಂಕಾರ ಶಬ್ದ ಪ್ರಪಂಚಕ್ಕೆ ಆಸ್ಪದ. ಅಂದ್ರೆ ನೀವು ಶಬ್ದ ನೋಡಿದಾಗ ವಸ್ತುವಲ್ಲಿ ಅಡ್ಕಾಗ್ಬಿಡುತ್ತೆ, ವಸ್ತು ನೋಡಿದಾಗ ಶಬ್ದವಲ್ಲೂ ಅಡ್ಕಾಗತ್ತೆ. ಎರಡು ಭಾಗ ಅಲ್ಲ, ಒಂದೇ ಪರಮಾರ್ಥ ಶಬ್ದವಾಗಿ ತೋರ್ಕೊಳ್ಳುತ್ತೆ, ರೂಪವಾಗಿ ತೋರ್ಕೊಳ್ಳುತ್ತೆ. ರೂಪವಾಗಿ ತೋರ್ಕೊಂಡಾಗ ಶಬ್ದವಲ್ಲ ಅದ್ರ ಸೇರಿ ಹೋಗ್ಬಿಡುತ್ತೆ. ಶಬ್ದವಾಗಿ ನಾಮವಾಗಿ ತೋರ್ಕೊಂಡಾಗ ರೂಪವಲ್ಲ ಅದ್ರ ಅಡ್ಕೊಂಡ್ಬಿಡುತ್ತೆ. ಈಗ ರೂಪವೂ ಪ್ರತ್ಯಯವೇ, ಶಬ್ದವೂ ಪ್ರತ್ಯಯವೇ. ಎರಡು ಪ್ರತ್ಯೇಕಿದೆ ಬೇರೆ. ಪ್ರತ್ಯೇಕ ಮನಸ್ಸಿನ ಆಕಾರ, ಮನೋವೃತ್ತಿಗೆ ಬೇರೆ ಅಲ್ಲ. ಆ ಪ್ರತ್ಯಯವಲ್ಲ ಪ್ರತ್ಯೇಕದ ಅನುಗತವಾಗಿರೋ ಚೈತನ್ಯಕ್ಕಿಂತ ಬೇರೆ ಅಲ್ಲ. ಹಾಗಾದ್ರಿಂದ ಪ್ರಾಣವೇ ಮುಂತಾದ ಆತ್ಮನಲ್ಲಿ ವಿಶೇಷವಾಗಿ ಕಲ್ಪಿತವಾಗಿರ್ತಕ್ಕಂತಹ ವಿಕಲ್ಪಕ್ಕೆ ಓಂಕಾರವು ಆಸ್ಪದವಾಗಿದೆ ಅಂತ ಇದು ದೃಷ್ಟಾಂತ. ಆ ಹಗ್ಗ, ಹಾವು ಮುಂತಾದವರಿಗೆ ಹಗ್ಗ ಹೇಗೆ ಆಸ್ಪದವೋ ನೀವು ಈ ವಾಕ್ ಪ್ರಪಂಚಕ್ಕೆ ಓಂಕಾರ ಆಸ್ಪದ. ಸತ ಆತ್ಮಸ್ವರೂಪಮೇವ ತದಭಿಧಾಯಕತ್ವ. ಸಚ ಸಹ ಕಹ
ಓಂಕಾರ. ಆ ಓಂಕಾರ ಏನು ಅಂದ್ರೆ ಶಬ್ದ ಅಲ್ಲ, ಶಬ್ದ ಬೇರೆ, ಓಂಕಾರ ಆತ್ಮನೇ. ಆದ್ರೆ ತದಭಿಧಾಯಕತ್ವ ಹೇತು ಕೊಟ್ರು. ಹೇತು ಮಾತ್ರ ಅದನ್ನು ಹೇಳುತ್ತೆ ಅಂದ್ರೆ ಆತ್ಮಸ್ವರೂಪವನ್ನು ಹೇಳುತ್ತೆ ಓಂಕಾರ. ಆದ್ರಿಂದ ಓಂಕಾರ ಆತ್ಮನಿಗೆ ಹೆಸರಲ್ಲ. ಈ ನಿನಗೆ ಹೇಗೆ ಯಶುದ್ ಹೆಸರು ಹಾಗೆ ಬ್ರಹ್ಮಕ್ಕೆ ಓಂ ಅಂತ ಹೆಸರಲ್ಲ. ಬ್ರಹ್ಮ ಅಂದ್ರೆ ಏನು, ಓಮಗೂ ಅದೇ ಅರ್ಥ. ನಮ್ಗೆ ಏನ್ ಮಾಡ್ತೀವಿ ವ್ಯವಹಾರದಲ್ಲಿ, ಇದಕ್ಕೆ ಬೀಗದ ಕೈಗೆ ಹೆಸರು ಅಂತೀವಿ, ಇದು ಬೇರೆ, ಇದಕ್ಕೆ ಬೀಗದ ಹೆಸರು ಅಂತ. ಹಾಗೆ ಪರಮಾರ್ಥ ತತ್ವ ಅದಕ್ಕೆ ಓಂಕಾರ ಅಂತ ಹೆಸರು ಅಂತ ಮಾಡಲ್ಲ. ಆರಂಭದಲ್ಲಿ ಹೇಳ್ತಾರೆ ಹಾಗೆ, ಆದ್ರೆ ಕೊನೆಗೆ ಪರಮಾರ್ಥ ತತ್ವ ಹೇಗೋ ಅದು ಒಂದು ಶಬ್ದ, ಓಂಕಾರವೂ ಒಂದು ಶಬ್ದ. ನೀವು ಏನ್ ಹೇಳ್ಬೇಕು ಶಬ್ದವೇ ಹೇಳ್ಬೇಕು. ಬ್ರಹ್ಮ ಅನ್ನೋದು ಶಬ್ದವೇ, ಆತ್ಮ ಅನ್ನೋದು ಶಬ್ದವೇ, ತತ್ವ ಅನ್ನೋದು ಶಬ್ದವೇ, ಓಂಕಾರವೂ ಶಬ್ದವೇ. ವಸ್ತುವನ್ನು ಹೇಳಕ್ಕಾಗಲ್ಲ, ಹೇಳಿದ್ರೆ ಶಬ್ದವಾಗುತ್ತೆ. ವಸ್ತುನ ಹೇಳಕ್ಕಾಗತ್ತೇನೋ? ಯಾಕಂದ್ರೆ ಹೇಳಿದ್ರೆ ಶಬ್ದವಾಗುತ್ತೆ, ವಸ್ತುನ ಹೇಳಕ್ಕಾಗೋದಿಲ್ಲ. ವಸ್ತುವನ್ನು ಮುಟ್ಟೋದಿಲ್ಲ ಶಬ್ದ. ಶಬ್ದ ಬಾಯಿಲಿರುತ್ತೆ, ವಸ್ತು ಪ್ರತ್ಯಯ ಕಟ್ಟಿ ಕಾಣುತ್ತೆ. ಆ ಓಂಕಾರವು ಆತ್ಮಸ್ವರೂಪವಾಗಿದೆ, ಅದನ್ನು ಹೇಳುತ್ತದೆ. ಆದ್ದರಿಂದ ಓಂಕಾರ ವಿಕಾರ ಶಬ್ದಾಭಿಧೇಯಶ್ಚ ಸರ್ವ ಪ್ರಾಣಾದಿ ಆತ್ಮವಿಕಲ್ಪ ಅಭಿಧಾನ ವ್ಯತಿರೇಕ ನಾಸ್ತಿ. ಓಂಕಾರದ ವಿಕಾರವಾಗಿರೋ ಶಬ್ದ, ಎಲ್ಲಾ ಶಬ್ದವು ಓಂಕಾರದ ವಿಕಾರವೇ. ಹೇಗೆ ಎಲ್ಲಾ ಕುಡಿಕೆ ಮಡಿಕೆ ಕುಡಿಕೆ ಎಲ್ಲ ಮಣ್ಣಿನ ವಿಕಾರವೋ, ಪ್ರಪಂಚದ ಎಲ್ಲಾ ಶಬ್ದವು, ಮನೆಯ ಶಬ್ದ, ಜನನ ಶಬ್ದ, ಪ್ರಾಣಿನ ಶಬ್ದ, ಎಲ್ಲಾ ಶಬ್ದವು ಓಂಕಾರದ ವಿಕಾರವೇ. ಎಲ್ಲಕ್ಕೂ ಓಂಕಾರವೇ ಮೂಲ ಕಾರಣ. ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಶಬ್ದಗಳಲ್ಲಿ ಓಂಕಾರ ಮೂಲ ಕಾರಣ ಅಂದ್ರೆ ಓಂಕಾರದ ಮಾತ್ರೆಯಾಗಿರೋ ಅಕಾರ ಉಕಾರ ಮಕಾರ ಇದೆಯಲ್ಲ, ಓಂಕಾರದ ಮೂರು ಮಾತ್ರ ಆ ಓ ಮಾ ಸೇರಿದ್ರೆ ಓಂ ಆಗತ್ತೆ. ಆ ಅನ್ನೋದು ಎಚ್ಚರದ ಪ್ರಪಂಚದ ಎಲ್ಲಾ ಶಬ್ದಕ್ಕೂ ಹೆಸರು. ಹೂ ಅನ್ನೋದು ಸ್ವಪ್ನ ಪ್ರಪಂಚದ ಎಲ್ಲಾ ವಸ್ತುವಿಗೂ ಹೆಸರು. ಮಾ ಅನ್ನೋದು ಸುಷುಪ್ತಿಗೆ ಹೆಸರು. ಇವಾಗ ಮನೆ ಅಂತಂದ್ರೆ ಅದು ಅಡಿಗೆ ಮನೆನೋ, ಬೆಡ್ರೂಮು, ಹಾಲು, ಯಾವ್ದು ಮನೆ ಅಂದ್ರೆ ಎಲ್ಲ ಸೇರ್ಕೊಂಡು ಮನೆ. ಹಾಗೆ ಆ ಅಂತಂದ್ರೆ ಇಡೀ ಎಚ್ಚರ ಪ್ರಪಂಚದ ಎಷ್ಟು ಶಬ್ದ ಇದೆ ಅಷ್ಟಕ್ಕೂ ಸೇರಿ ಆ ಅನ್ನೋದ್ರಲ್ಲಿ ಅಡಕವಾಗದೇ ಇರುವ ನಾಮವೇ ಇಲ್ಲ. ಮರವು ಅಡಕಾಗುತ್ತೆ, ಮನೆ ಅಡಕಾಗುತ್ತೆ, ಜನ ಎಲ್ಲ ಅಡಕಾಗುತ್ತೆ. ಹೂ ಅಂತಂದ್ರೆ ಇಡೀ ಸ್ವಪ್ನ ಪ್ರಪಂಚ ಎಲ್ಲಾ ವಸ್ತು ಅಡಕಾಗುತ್ತೆ, ಅಭಿಧಾನಗಳು ಅಡಕಾಗುತ್ತೆ, ಅಭಿಧಾನ. ಹಾಗಾಗಿ ಪರಮಾರ್ಥತ್ವವನ್ನು ಅಭಿಧೇಯ ಪ್ರಧಾನವಾಗಿ ನೋಡಿದ್ರೆ ಎಚ್ಚರ ಅಂತಂದ್ರೆ, ಅದೇ ಪರಮಾರ್ಥತ್ವವನ್ನು ಅಭಿಧಾನ ಪ್ರಧಾನ ನೋಡಿದ್ರೆ ಅದೇ ಆ. ಹಾಗೆ ಪರಮಾರ್ಥತ್ವವನ್ನ ಅಭಿಧೇಯ ಪ್ರಧಾನವಾಗಿ ಸ್ವಪ್ನ ತೇಜಸ ಅಂದ್ರೆ ಅದೇ ಪರಮಾರ್ಥತ್ವ ಅಭಿಧಾನ ಪ್ರಧಾನವಾಗಿ ಹೂ ಆಗುತ್ತೆ. ಅದೇ ಪರಮಾರ್ಥತ್ವವನ್ನು ಪ್ರಾಜ್ಞಾ ಸುಷುಪ್ತಿ ಅಂದ್ರೆ ಅಭಿಧಾನ ಕಡೆಯಿಂದ ಮಾ ಆಗತ್ತೆ. ಒಟ್ಟು ಓಂಕಾರ ಆ ಹೂ ಮಾವು ಅಲ್ಲ, ಆ ಓ ಮಾವನ್ ಮೀರಿದ್ದಾಗಿರುವ ತತ್ವವನ್ನು ಓಮನ್ ಕೈತಾ ಇದ್ದಾರೆ. ನೀ ಆ ಅಂತಂದ್ರೆ ಒಂದ್ ಸರಡ್ ಆಗತ್ತೆ, ಹೂ ಒಂದು ಒಂದ್ ಸರಡ್ ಆಗತ್ತೆ, ಮಾನು ಒಂದ್ ಸರಡ್ ಆಗತ್ತೆ. ಒಟ್ಟು ಓಂಕಾರ ಇದೆಯಲ್ಲ ಅದು ಆ ಹೂ ಮಾ ಮೀರಿದ್ದಾಗಿರ್ತಕ್ಕಂತಹ ಅರ್ಥ. ಓಂ ಅಂತ ಹೇಳ್ಬೇಕಂತ, ಬರೀ ಓಂ ಅಂತ ಅನ್ಬಾರ್ದಂತೆ. ಲೇಸಾಗಿ ಅಕಾರನು ಉಕಾರನು ಉಚ್ಚಾರ ಮಾಡಬೇಕು. ಆ ಅನ್ಬಾರ್ದು. ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಮೂರು ಮಾತ್ರೆನ ಹೇಳ್ತಾ ಇದ್ದೀನಿ, ಮೂರು ಮಾತ್ರೆ ಅಕಾರ ಉಕಾರ ಮಕಾರ, ಮೂರು ಮಾತ್ರೆ. ಮೂರು ಮಾತ್ರೆ ಹೊಟ್ಟೆ ಓಂ ಅನ್ನೋದು. ಆ ಹೂ ಓತಾನೆ ಗುಣಸಂಧಿ, ಅದಕ್ಕೆ ಅನುಸ್ವಾರ ಮಕಾರ ಓಂ. ಮಾ ಅಂದ್ರೆ ಎರಡು ತುಟಿಗೆ ಕೂಡ್ಕೊಳುತ್ತೆ, ಮುಚ್ಕೊಳತ್ತೆ, ಎಲ್ಲ ಅಡಗತ್ತೆ. ಸುಷುಪ್ತಿಲೆಲ್ಲ ಎಲ್ಲ ಅಡಗತ್ತೆ, ಮಕಾರದಲ್ಲಿ ಅಡಗತ್ತೆ. ಹೂ ಅಂದ್ರೆ ಅಕಾರ ತಟ್ಟಿದಾಗ ಹೂ ಆಗತ್ತೆ. ಆ ಹೀಗೆ ಹೂ ಆಗತ್ತೆ, ಆ ಹೀಗೆ ಹೂ ಹುಡುಗಿ. ಅದರದ್ದೇ ಎಕ್ಸ್ಟ್ರಾಕ್ಟ್, ಎಚ್ಚರದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡದ್ದು. ಕನಸು ಅನ್ನೋದು ಎಚ್ಚರದಿಂದ ಎಳ್ಕೊಂಡದ್ದು ಹೇಗೋ, ಹೂ ಅನ್ನೋದು ಅಕಾರದಲ್ಲಿ ಎಳ್ಕೊಂಡದ್ದು ಅಂತ. ಮಾ ಅನ್ನೋದು ಆ ಹೂ ಎರಡನ್ನು ಅಡಗಿಸಿಕೊಂಡಂತ ಒಂದು ತತ್ವ. ಹಾಗಾಗಿ ಓಂಕಾರ ವಿಕಾರ ಶಬ್ದಾಭಿಧೇಯಶ್ಚ, ಓಂಕಾರವೆಂಬ ಓಂಕಾರದ ವಿಕಾರವಾದ ಶಬ್ದದಿಂದ ಕರೆಸಿಕೊಂಡಿದೆ ಸಮಸ್ತ ಪ್ರಾಣಾದಿ ಆತ್ಮವಿಕಲ್ಪಗಳು. ಪ್ರಾಣಾದಿಗಳೆಂಬ ಆತ್ಮವಿಕಲ್ಪಗಳು
ಅದು ಅಭಿಧಾನಕ್ಕಿಂತ ಬೇರೆಯಾಗಿಲ್ಲ. ಆ ವಿಕಲ್ಪಗಳು ಹೆಸರಿಗಿಂತ ಬೇರೆಯಾಗಿಲ್ಲ. ಯಾಕೆಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ತದ್ ಅಸ್ಯ ಇದಂ ವಾಚಾ ತಂತ್ಯ ನಾಮಭಿರ್ಧಾಮಭಿಃ ಸರ್ವಂ ಸ್ಥಿತಂ ಸರ್ವಂ ಹೀದಂ ನಾಮನೀ ಇತ್ಯಾದಿ ಶ್ರುತಿಭ್ಯಃ. ಮೂರು ಮಾತ್ರ. ವಿಕಾರ ಅಂತಿದೆಯಲ್ಲ, ವಿಕಾರದಿಂದ ಹುಟ್ಟಿದ ವಸ್ತು ಅದೆಲ್ಲ ಬರೀ ಬಾಯಿಂದ ಹುಟ್ಟಿರುತ್ತೆ. ಬಾಯಿಂದ ಅಲ್ಲದೇನೆ ಅದು ವಸ್ತು ಏನು ಆಗೇ ಇರಲ್ಲ. ವಾಚಾರಂಭಣ ನಾಮಧೇಯ ಬರೀ ಹೆಸರಷ್ಟೇ ಆಗಿದೆ. ತತ್ ಅದು ಅಸ್ಯ ಇದಂ ಆ ಈ ಶಬ್ದದ ಈ ಆ ವಸ್ತು ವಾಚಾ ತಂತ್ಯ ಮಾತು ಅನ್ನುವಂಥ ತಂತಿಯಿಂದ ಅದು ಅದ ದಾಮ ಹಗ್ಗ ಅದರಿಂದ ತದು ಅಸ್ಯ ಸಿತಂ ಎಲ್ಲವೂ ಹೆಣಲ್ಪಟ್ಟಿದೆ. ಅಲ್ಲಿ ನಾಯಿನ ಗೊಂಬೆ ಇಟ್ಕೊಂಡಿದ್ರೆ ಅದಕ್ಕೊಂದು ಹುರಿನ ತಂತಿಗಳು ಎಳೆದ್ರೆ ಆ ನಾಯಿ ಬರುತ್ತೆ. ಹಾಗೆ ಆ ಮಾತು ಶಬ್ದ ಇದೆಯಲ್ಲ ಅದು ತಂತಿ ಇದ್ದಾಗೆ. ನೀವು ಹುಲಿನ ಕೂಡಲೇನೆ ಕಾಳಲ್ಲಿರೋ ಹುಲಿ ಮನಸ್ಸಿಗೆ ಬಂದ್ಬಿಡುತ್ತೆ. ಆ ಹುಲಿ ಅನ್ನೋ ಪದ ಆ ವಸ್ತು ಎಳ್ಕೊಂಡ್ಬಂದ್ಬಿಡುತ್ತೆ. ಹಸುವನ್ ಕೂಡಲೇನೆ ಆ ಹಸುವಿನ ಪ್ರಾಣಿಯನ್ನ ಈ ಮನಸ್ಸಿಗೆ ಅರ್ಥ ಮಾಡ್ಬಿಡುತ್ತೆ. ಯಾವ್ದು ಅರ್ಥ ಮಾಡಿಸಿದ್ದು? ಆ ಹಸುವಿನ ಪದ ಅದೇನ್ ಮಾಡ್ತೋ ಅದು ಹೊರಗಡೆ ಇದ್ದ ಹಸು ಪ್ರಾಣಿಯನ್ನ ಎಳ್ಕೊಂಡ್ ಬಂದು ನಿಮ್ ಮನಸ್ಸು ಕೊಡ್ತು. ತಂತಿ ಹೇಗೆ ಅದ ದಾರ ಹೇಗೆ ಎಳ್ಕೊಂಬರುತ್ತೋ ಅದೇ ರೀತಿ ನಾಮ ಎಲ್ಲಾ ವಸ್ತುಗೂ ಕಟ್ಕೊಂಡ್ಬಿಟ್ಟು ಎಳ್ಕೊಂಡ್ಬಿಡ್ಬಿಡುತ್ತೆ. ಎಲ್ಲೋ ಇರುತ್ತೆ. ನಯಾಗಾರ್ ಫಾಲ್ಸ್ ಎಲ್ಲೋ ಇದೆ. ನಯಾಗಾರ್ ಫಾಲ್ಸ್ ಅನ್ಕೊಳ್ಳೇನಿ ಆ ನಾಮ ಅಲ್ಲಿಂದ ಆ ವಸ್ತು ತಗೊಂಡ್ಬಿಟ್ಟು ಮನಸ್ಸು ಕೊಟ್ಬಿಡುತ್ತೆ, ಎಳ್ಕೊಂಡ್ಬಿಡ್ಬಿಡುತ್ತೆ. ಅದಕ್ಕೆ ನಾಮಕ್ಕೆ ದಾಮ ಅಂತ ಹೆಸರು, ಹಗ್ಗ ಅಂತ ಹೆಸರು. ಆ ತಂತಿ ದಾಮಭಿ ಸರ್ವಂ ಸ್ಥಿತಂ ಎಲ್ಲವೂ ಕಟ್ಟಲ್ಪಟ್ಟಿದೆ. ಅದಕ್ಕೆ ಸರ್ವಂ ಹೀನಂ ನಾಮನೀ ಅಂತ ಎಲ್ಲವೂ ಇದು ನಾಮಾನಿ ನೈತೀತಿ ನಾಮನೀ ನಾಮಗಳ ಎಲ್ಲವನ್ನು ಒಯ್ತಾ ಇದೆಯಂತೆ. ಎಲ್ಲವನ್ನು ಒಯ್ಯೋದು ಯಾವುದೋ ನಾಮ. ನಾನು ಆ ಮನೆ ಹೋಗ್ಬೇಕು ಅಂತಿಲ್ಲ, ಆ ನಾಮ ಅದು ಅದೇ ನಿಮ್ಮನ್ನು ಒಯ್ಯುತ್ತದೆ. ಏನ್ ಕ್ರಿಯೆ ಮಾಡಿದ್ರು ಆ ಕ್ರಿಯೆಗಿರೋ ಶಬ್ದವೇ ಆ ಕ್ರಿಯೆಯನ್ನು ಆ ಕ್ರಿಯೆ ಮಾಡೋದನ್ನು ಒಯ್ಯುತ್ತೆ, ಪದಾರ್ಥನೆಲ್ಲ ಒಯ್ಯುತ್ತೆ. ಜಗತ್ತಿನ ಎಲ್ಲವನ್ನು ಒಯ್ತಾ ಇರೋದು ನಾಮವೇ ಅಂತ ಅದನ್ನ ಸಿದ್ಧಾಂತ. ನಾಮ ನೇತಿ ನಾಮನಿ ನಾಮವೇ ಎಲ್ಲವನ್ನು ತರುತ್ತದೆ ಅಂತ. ಇದೇ ಮೊದಲಾದ ಶ್ರುತಿಗಳಿಂದ ಇದು ಗೊತ್ತಾಗತ್ತೆ. ಎಲ್ಲವೂ ನಾಮಾಧೀನವಾಗಿದೆ. ಅದಕ್ಕೆ ನಾಮ ಬ್ರಹ್ಮ ಅಂತ ಹೇಳೋದು. ಆ ನಾಮವೇ ಓಂಕಾರ. ಆ ಓಂಕಾರ ಇದೆಲ್ಲವೂ ಅಂತ. ಓಂಕಾರ ಶಬ್ದ ಅಲ್ಲ. ಏನ್ ಹೇಳ ಓಂಕಾರ ಅಂದ್ರ ಪರಮಾರ್ಥ ತತ್ವ. ಇದೆ ಓಂ ಇತ್ಯೇತದಕ್ಷರಂ ಇದಗಂ ಸರ್ವಂ ಅಸ್ಯೋಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರ ಏವ ಕಾಲಾತೀತಂ ಓಂಕಾರ ಏವ. ಓಂ ಏತತ್ ಅಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರಃ ಏವ ಯತ್ ಚ ಅನ್ಯತ್ ವಿಕಾರಾತೀತಂ ತತ್ ಅಪಿ ಓಂಕಾರಃ. ಇದಗಂ ಸರ್ವಂ ಓಮಿತ್ಯೇತದ್ ಅಂತ ಅನ್ವಯ. ಇದಗಂ ಸರ್ವಂ ಅಭಿನಯ. ಏನೇನೇನೇ ಜಗತ್ತಲ್ಲಿ ವ್ಯಾಕೃತಾವ್ಯಾಕ ಸಮಸ್ತವನ್ನು ಸೇರ್ಕೊಂಡು ಎಲ್ಲವೂ ಏನೋ ಓಂ ಅನ್ನೋದು ಎಲ್ಲವೂ ಎಲ್ಲವೂ ಓಮೆ. ವಾಮೆ ಅಲ್ಲ, ವಾಮೆ ಅಲ್ಲ, ಎಲ್ಲವೂ ವಾಮೆ. ಎಲ್ಲವೂ ವಾಮೆ ಬೇರೆ, ಇದೆಲ್ಲ ವಾಮೆ ಮಾಡಿದ್ರೆ ವಾಮೆ ಓಮೆ. ಎಲ್ಲವೂ ಓಮೆ, ಓಂಕಾರವೇ. ಓಂ ಎಂಬುದು ಬಿಟ್ಟು ಏನೇನು ಇಲ್ಲ ಈ ಜಗತ್ತಲ್ಲಿ ಅಂತ ಇದನ್ನು ಸ್ಟೇಟ್ಮೆಂಟ್ ಪ್ರತಿಜ್ಞೆ. ಕಸ್ಯ ಅಂದ್ರೆ ಆ ಓಂಕಾರದರ ಉಪ ವಿ ಆ ಖ್ಯಾನ ಮೂರು ಉಪಸರ್ಗ. ಉಪ ಅಂದ್ರೆ ಸಮೀಪದಿಂದ, ವಿ ಅಂದ್ರೆ ವಿಸ್ಪಷ್ಟವಾಗಿ, ಆ ಅಂದ್ರೆ ಸಮಗ್ರವಾಗಿ, ಖ್ಯಾನ ಅಂದ್ರೆ ಹೇಳೋದು. ಉಪ ವಿ ಆ ಖ್ಯಾನ ಖ್ಯಾಪ ಹೇಳಿಟ್ಟು
ಏನ್ ವ್ಯಾಖ್ಯಾನ ಮಾಡ್ತೀರಾ? ಇಲ್ಪ ಒಟ್ಟು ಜಗತ್ತೆಲ್ಲೂ ಕಾಲತ್ರಯದಲ್ಲಿ ಅಡಪಾಗಿದೆ. ಭೂತ, ಭವಿಷ್ಯತ್, ವರ್ತಮಾನ. ಭೂತ ಆಗೋಗಿರೋದು, ಭವಿಷ್ಯತ್ತು ಮುಂದ್ ಬರೋದು, ವರ್ತಮಾನ ಈಗಿರೋದು. ಈಗಿರೋದು, ಹಿಂದಾಗಿರೋದು, ಮುಂದ್ ಬರೋದು ಅಂತ ಏನಿದೆ ಅದೆಲ್ಲವೂ ಓಂಕಾರ ಕಣ. ಇನ್ ಯಾವ ಓಂಕಾರ ಕಡಗಲಿಲ್ಲ ಅವಾಗ. ಹಿಂದಿರೋದು, ಮುಂದ್ ಬರೋದು, ಈಗಿರೋದು ಎಲ್ಲವೂ ಓಂಕಾರ ಮೇಲೆ ಓಂಕಾರ ಸೇರ್ಕೊಳ್ತಾ ಇರೋದು ಯಾವ್ದಿಯಪ್ಪ? ಯಾವ್ದಿಯಾ? ಹೌದಿಲ್ಲಲ್ವಾ? ಭೂತಂ ಭವದ್ ಭವಿಸಲು ಓಂಕಾರ. ಇನ್ನು ಹೆಚ್ಚು ಯಾವುದು? ತ್ರಿಕಾಲಾತೀತ, ಮೂರು ಕಾಲವನ್ನು ಮೀರಿದ್ದಾಗಿದ್ದು. ಯಾವ್ದು ಮೂರು ಕಾಲ ಮೀರಿದೆ? ಅವ್ಯಾಕೃತ ಒಂದೇನಾ? ಪದಚ್ಛೇದ ಮಾಡ್ದಲ್ಲ? ಕೇಳಿಸಿಲ್ವಾ? ಪದಚ್ಛೇದ ಮಾಡಿದ್ರಮ್ಮ. ಹುಡುಗರಿಗೆ ಹೊಸ ಹುಡುಗರಿಗೆ ಪುಸ್ತಕದಲ್ಲಿ ಆ ಪದಚ್ಛೇದ ಮಾರ್ಕ್ ಮಾಡ್ಕೊಳ್ಳಿ. ಸಿಸ್ಕಟ್ಟಿ ಮಾಡ್ಕೋಬೇಕು, ಗೊತ್ತಾಗಲ್ಲ ಅಂತ. ಮಾಡ್ಕೊಳಕ್ ಹೇಳಿ ಅಂತ. ಅಲ್ಲ, ಹುಡುಗರ ಪುಸ್ತಕನೇ ಇಲ್ಲ. ಅಯ್ಯೋ ಸರಿ. ಎಲ್ಲ 2 in 1 ಮಾಡ್ತಾ ಇದ್ದಾರೆ. 2 in 1, 2 in 3. ಸರಿ ಸರಿ ಗುರುಗಳೇ, ಗೊತ್ತಾಗ್ಲಿಲ್ಲ ನಂಗೆ. ಒಂದು ಯಾವ್ದು ಓಪನ್ ಇರಲ್ಲ. ಯಾವ್ದು ಬಂದಿಲ್ಲ. ಒಂದು ಎಕ್ಸ್ಟ್ರಾ ಕಾಪಿ ಇದೆ ಅಮ್ಮಂದು, ಅದು ನಾಳೆ ಮೆಸೇಜ್ ಆಯ್ತು. ಅವನು ಒಬ್ರು ಮೊಬೈಲ್ ಇದ್ರೆ ನಿಮ್ಗಳ ಹತ್ರ PDF ಕಾಪಿ ಇಟ್ಕೋಬಹುದು. ಮೊಬೈಲ್ ಇದೆ. ಇಲ್ಲಿ ಯಾರ್ದಾರು ಇದೆಯಾ ಮಾಂಡ್ರಿಕ? ಇಲ್ಲಿ ಯಾರು ಬಿಟ್ಟು ಹೋಗಿಲ್ವಾ? ಇಲ್ಲ ಗುರುಗಳೇ, ನಮ್ಮ ಹತ್ರನೇ ಇದೆ. ನನ್ ಪುಸ್ತಕ ನನ್ನ ಹತ್ರ ಇದೆ. ಹೌದು, ನಮ್ದೆಲ್ಲ ಇಲ್ಲೇ ಇದೆ. ಅಲ್ಲೇ ಇದೆ ಎಲ್ಲ. ಅಯ್ಯೋ ಆಯ್ತು, ಸರಿ. ಇದೂ ಸರ್ವಂ ಎಲ್ಲವೂ ಓಂಕಾರವೇ. ಅದರ ಉಪವ್ಯಾಖ್ಯಾನ ಸಮೀಪದಿಂದ ಸ್ಪಷ್ಟವಾಗಿ ಪೂರ್ಣವಾಗಿ ಹೇಳೋದು. ಭೂತ ಭವತ್, ಭೂತನೇ ಕಳೆದೋಗಿರೋದು, ಭವತ್ತನೆ ವರ್ತಮಾನ, ಭವಿಷ್ಯತ್ ಮುಂದಾಗೋದು, ಅದೆಲ್ಲವೂ ಓಂಕಾರವೇ. ಹೆಚ್ಚಾದ ಇನ್ಯಾವುದು ಕಾಲത്തിന് ಮೀರಿದೆಯೋ ಅಂದ್ರೆ ಅವನೆಲ್ಲ ಅವ್ಯಾಕೃತ ಒಂದು. ಹಿರಣ್ಯಗರ್ಭ ಎರಡನೇದು. ಕಾಲತ್ರಯವೂ ಕಾಲತ್ರಯಾತೀತ. ಕಾಲತ್ರಯಕ್ಕೆ ಇದೊಂದು ಕಾಲತ್ರಯ ಇಲ್ಲ. ಕಾಲತ್ರಯ ಅಂತಿದೆಯಲ್ಲ, ಭೂತ ಭವಿಷ್ಯದ ವರ್ತಮಾನ, ಅದಕ್ಕೆ ಇನ್ನೊಂದು ಭೂತ ಭವಿಷ್ಯದ ವರ್ತಮಾನ ಇಲ್ಲ. ಅದನ್ನ ಕಾಲತ್ರಯವೂ ಕಾಲತ್ರಯಾತೀತವಾಗಿದೆ. ಮತ್ತೆ ಹಿರಣ್ಯಗರ್ಭನು ಕಾಲಪುರುಷ, ಕಾಲಾತ್ಮ, ಅವನು ಕಾಲತ್ರಯಾತೀತನಾಗಿದ್ದಾನೆ. ಅವ್ಯಾಕೃತವೂ ಕಾಲತ್ರಯಾತೀತವಾಗಿದೆ. ಹಾಗೆ ಮೂರು ಕಾಲತ್ರಯಾತೀತವಾಗಿರೋದು. ಕಾಲತ್ರಯವೂ ಕಾಲತ್ರಯಾತೀತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಗುರುಗಳೇ? ಕಾಲಕ್ಕೆ ಇನ್ನೊಂದು ಕಾಲ ಇಲ್ಲಮ್ಮ. ವರ್ತಮಾನ ಕಾಲಕ್ಕೆ ಇದೊಂದು ವರ್ತಮಾನ ಕಾಲ ಇಲ್ಲ. ಅದು ಆ ಸ್ವರೂಪಕ್ಕೆ ಇನ್ನೊಂದು ಇರಲ್ಲ. ಅದು ಸ್ವರೂಪ ಅದೇ ಅದು ತತ್ವ ಆದ್ಮೇಲೆ ಅದು ಅದ್ರ ಒಳಗೆಲ್ಲ ಸೇರ್ಕೊಳತ್ತೆ ಹೊರತು ಅದು ಇದು ಬೇರೆ ಕಾಲದಲ್ಲಿ ಇರಲ್ಲ. ಅದು ಅಲ್ಲ, ಹಾಗಾದ್ರೆ ಏನು ವರ್ತಮಾನಕ್ಕೆ ಇನ್ನೊಂದು ವರ್ತಮಾನ ಇರೋಲ್ಲ ಅಂದ್ರೆ? ಗುರುಗಳೇ, ಬೆಂಕಿ ಬಿಸಿ ಇನ್ನೊಂದು ಬೆಂಕಿ ಬಿಸಿ ಇರಲ್ಲ. ಗುರುಗಳೇ, ಟೈಮ್ ಹ್ಯಾಸ್ ನೋ ಅನದರ್ ಡೈಮೆನ್ಷನ್ ಅಂತ ಅಲ್ವೇ? ಕರೆಕ್ಟ್, ಅದೇ ಟೈಮ್ ಅಂದ್ರೆ ಇಂಗ್ಲಿಷ್ ಹೇಳಿದ್ರೆ ಅದು ಕಾಲ ಕಾಮನ್ ಹೇಳ್ತಾರೆ. ಟೈಮ್ ಹ್ಯಾಸ್ ನೋ ಅದರ್ ಡೈಮೆನ್ಷನ್. ಡೈಮೆನ್ಷನ್ ಇಟ್ ಸೆಲ್ಫ್ ಇಸ್ ಟೈಮ್. ಅದು ಟೆಲಿಂಗ್ ಇನ್ ಇಂಗ್ಲಿಷ್, ಟೆಲಿಂಗ್ ಇನ್ ಕನ್ನಡ, ಓನ್ಲಿ ಡಿಫರೆನ್ಸ್. ಇಲ್ಲ ಇಲ್ಲ, ನಮ್ ಮೇಡಮ್ ಕೇಳಿದ್ರಲ್ಲ ಅದಕ್ಕೆ ಕೇಳಿದೆ. ಮೇಡಮ್ ಇಂಗ್ಲಿಷ್ ಹೇಳಬೇಕು ಕರೆಕ್ಟ್. ಅವರು ದೊಡ್ಡ ಓದೋರು, ಅವ್ರಿಗೆ ನಮ್ ಕನ್ನಡ ಅರ್ಥ ಆಗಲ್ಲ. ಕರೆಕ್ಟ್. ಕಾಲಾತೀತವಾಗಿರ್ತಕ್ಕದ್ದು ಯಾವುದಿದೆಯೋ ಅದು ಕೂಡ ಓಂಕಾರವೇ. ತ್ರಿಕಾಲವೂ ತ್ರಿಕಾಲ ಕಾಲಕಾರಕರಾಗಿರ್ತಕ್ಕ ಹಿರಣ್ಯಗರ್ಭನೂ. ಗುರುಗಳೇ, ಆ 3 ಜನ ಮಾತ್ರ ಕಾಲಾತೀತವಾಗಿದಾರಲ್ಲ, ಹೇಗೆ? ಅವರಿಂದ ಕಾಲ ಬಂದಿದೆ. ಅವರಿಂದಲೇ ಕಾಲ ಬಂದಿರೋದ್ರಿಂದ. ಅವರಿಂದಲೇ ಕಾಲ ಬಂದಿದೆಯಾ? ಅವ್ಯಾಕೃತದಲ್ಲಿ ವಿರಾಟ್ ಪುರುಷ, ಆಮೇಲೆ ಕಾಲ. ವಿರಾಟ್ ಪುರುಷ ಅಲ್ಲ, ಮನೋಮಯನಾಗಿರ್ತಕ್ಕಂಥ ಹಿರಣ್ಯಗರ್ಭ ಕಾಲಪುರುಷ, ಕಾಲಾತ್ಮ, ಮತ್ತು ತ್ರಿಕಾಲ ಮತ್ತು ಅವ್ಯಾಕೃತ. ಅವರು ಹೊರಗಡೆ ಇದ್ದಾರೆ.
ಅಲ್ಲ, ಅವರು ಕಾಲವನ್ನ ಉಂಟು ಮಾಡುವವರು ಇದ್ದಾರೆ. 3 ಜನ. 3 ಜನ ಅಂದ್ರೆ ಒಂದು ಬೀಜ ರೂಪ, ಅವ್ಯಾಕೃತ ಬೀಜ ರೂಪ ತಾನೆ. ಅವ್ಯಾಕೃತದಲ್ಲಿ ಎಲ್ಲ ಸೂಕ್ಷ್ಮ ರೂಪ ಅಡಗಿರುತ್ತೆ. ಅದೊಂದು ಇಟ್ಕೊಂಡಿದ್ರೆ ಸಾಕು, ಇನ್ನೆರಡು ಯಾಕೆ ಹೇಳ್ತಾರೆ? ಅಲ್ಲ, ಹಿರಣ್ಯಗರ್ಭ ಮನಸ್ಸಿದ್ದಾರೆ, ಮನಸ್ಸಿನಿಂದಲೇ ತಾನೆ ಕಾಲ ಗೊತ್ತಾಗೋದು. ಅಲ್ಲ, ಕಾಲದಿಂದ ಮನಸ್ಸು ಹುಟ್ಟಿದ್ಯೋ, ಹುಟ್ಟಿನಿಂದ ಅಲ್ಲ, ಕಾಲದಿಂದ ಮನಸ್ಸು ಹುಟ್ಟಿದ್ಯಾ? ಮನಸ್ಸಿಂದ ಕಾಲ ಹುಟ್ಟಿರೋದು. ಮನಸ್ಸಿಂದ ಮೊದಲು ಇರ್ಬೇಕಾಗಾರೆ. ಅದಕ್ಕೆ ಹಿರಣ್ಯಗರ್ಭ ಮೊದಲು, ಕಾಲಕ್ಕಿಂತ ಮುಂಚೆ ಹಿರಣ್ಯಗರ್ಭ ಕರ್ತತ್ವ. ಅವನ್ ಸಮಷ್ಟಿ ಮಹತ್ತತ್ವ, ಮನಸ್ತತ್ವ. ಹೌದು, ಅವನ್ನೇ ಹಿರಣ್ಯಗರ್ಭ ಅನ್ನೋದು. ಆ ಮನಸ್ಸಿಂದ ನಾವೊಂಚೂರು ಕಿತ್ಕೊಂಡ್ ಬಂದಿದ್ದೀವಿ. ಹೌದು, ಕಾಲಕ್ಕೂ ಇನ್ನೊಂದು ಕಾಲ ಇಲ್ಲ. ಅಂದ್ರೆ ಯಾವ್ಯಾವ್ದು ಬೇಕೋ ಅದನ್ನ ಆ ಕಡೆಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಬೇಕೋ ಅಲ್ಲ, ಈ ಲೋಕದಲ್ಲಿ ಇರೋದು ಗುರುತಿಸ್ತಾ ಇದ್ದಾರೆ. ಅವ್ರು ಇಷ್ಟ ಅಲ್ಲ ಇಟ್ಕೊಳಕ್ಕೆ. ಅದು ಕೂಡ ಈ ಓಂಕಾರವೇ. ಯಾವ ಓಂಕಾರ? ಅಭಿಧಾನಾಭಿಧೇಯ ವಿಲಕ್ಷಣವಾದ ಪರಮಾರ್ಥ ತತ್ವವೇ ಅವ್ಯಾಕೃತವಾಗಿ ಹಿರಣ್ಯಗರ್ಭವಾಗಿ ಕಾಲತ್ರಯವಾಗಿಯೂ ಕಾಲತ್ರಯಾಂತಃಪಾತಿಯಾದ ಎಲ್ಲ ನಾಮರೂಪವಾಗಿಯೂ ತೋರ್ತಾ ಇದೆ. ಕಾಲತ್ರಯಾಂತಃಪಾತಿಯಾಗಿರೋದು ನಾಮರೂಪಗಳು, ಅದೆಲ್ಲವಾಗಿಯೂ ಆ ಓಂಕಾರವೇ ತೋರ್ತಾ ಇದೆ. ಆ ಓಂಕಾರಕ್ಕೆ ಕಾಲತ್ರಯವೂ ಇಲ್ಲ ಅಂತ ಅರ್ಥ. ಓಮಿತ್ಯೇದಕ್ಷರಮಿದಂ ಸರ್ವಂ ಇತಿ. ಓಮಿತ್ಯೇದಕ್ಷರಮಿದಂ ಸರ್ವಂ ಇತಿ ಆರಂಭ ಆಗತ್ತಲ್ಲ, ಅದರ ಸಂಬಂಧ ಏನಪ್ಪ, ಅದರ ಅರ್ಥ ಏನಪ್ಪಾ ಅಂದ್ರೆ, ಯದಿದಂ ಅರ್ಥಜಾತಂ ಅಭಿಧೇಯಭೂತಂ ತಸ್ಯ ಅಭಿಧಾನ ವ್ಯತಿರೇಕಾತ್ ಅಭಿಧಾನಸ್ಯ ಓಂಕಾರಾವ್ಯತಿರೇಕಾತ್ ಏನೇನು ನಮ್ಗೆ ಗೋಚರವಾಗ್ತಾ ಇದೆ ಈ ಪ್ರಪಂಚದಲ್ಲಿ, ಅರ್ಥ ಅಂದ್ರೆ ವಸ್ತು, ಜಾತ ಅಂದ್ರೆ ಸಮೂಹ, ವಸ್ತು ಸಮೂಹ, ಪಂಚಭೂತಗಳು, ಚರಾಚರ ಜಗತ್ತುಗಳು, ನಾಮಗಳು ಏನ್ ತೋರ್ತಾ ಇದೆ ಎಲ್ಲ ಅಭಿಧೇಯ ಅಂದ್ರೆ ಹೆಸರಿಂದ ಕರೆಸಿಕೊಳ್ಳುವಂಥದ್ದು. ಬಾಗಿಲು, ಕುರ್ಚಿ, ಗೋಡೆ, ಮನೆ, ಮರ, ಜನ, ವಾಹನ, ಪ್ರಾಣಿಗಳು, ಪಕ್ಷಿಗಳು, ಏನೇನೋ ಪ್ರಪಂಚದಲ್ಲಿ ಎಲ್ಲ ಅಭಿಧೇಯ. ಅಭಿಧಾನ ಅಂದ್ರೆ ಹೆಸರು, ಹೆಸರಿನಿಂದ ಕರೆಸಿಕೊಂಡದ್ದೆಲ್ಲ ಅಭಿಧೇಯ. ಅಭಿಧೇಯವಾಗಿರುವ ವಸ್ತುಗಳಿಂದ ಆ ಎಲ್ಲಾ ವಸ್ತುಗಳು ಅಭಿಧಾನಕ್ಕಿಂತ ಬೇರೆಯಾಗಿಲ್ವೇ ಇಲ್ಲ. ಗಡಿಗೆ ಅಂತ ನೀವು ಮೂರು ಅಕ್ಷರದ ಒಂದು ಪದ ಉಚ್ಚಾರ ಮಾಡ್ತಿರಲ್ಲ, ಆ ಪದಕ್ಕಿಂತ ಬೇರೆಯಾಗಲ್ಲಿ ವಸ್ತು ಇಲ್ವೇ ಇಲ್ಲ. ಅಲ್ಲಿ ವಸ್ತು ಇರೋದು ಮಣ್ಣು, ಗಡಿಗೆ ವಸ್ತು ಇಲ್ಲ. ಅದೇ ಹೆಸರಿಗೆ ವಸ್ತು ಅಂತ ಇದ್ದೀರಾ ಅಂತ ಇದ್ದಾರೆ. ಹಾಗೆ ಮಣ್ಣು ಅನ್ನೋದು ಕೂಡ ಹೆಸರ, ಅದು ಪ್ರತ್ಯೇಕಿಂತ ಬೇರೆ ಇಲ್ಲೇ ಇಲ್ಲ. ಹಾಗೆ ಪ್ರತಿಯೊಂದು ಕೂಡ ಮಾತಿನಿಂದ ತಯಾರಾಗದ್ದೇ ಹೊರತು ಮಾತಿಗಿಂತ ಬೇರೆಯಾಗಿ, ಮಾತು ಶಬ್ದ, ಶಬ್ದಗಿಂತ ಬೇರೆಯಾಗಿ ಯಾವ ವಸ್ತುವು ಇಲ್ಲವೇ ಇಲ್ಲ. ಎಲ್ಲಾ ಶಬ್ದವೂ ಓಂಕಾರವೇ, ಅದು ಓಂಕಾರಕ್ಕಿಂತ ಬೇರೆ ಯಾವುದೂ ಇಲ್ಲ. ನಮ್ಗೆ ಎಲ್ಲಾ ವಸ್ತುವು ಅಭಿಧಾನಕ್ಕಿಂತ ಬೇರೆಯಾಗಿಲ್ಲವಾದ್ರಿಂದಲೂ, ಅಭಿಧಾನವು ಅಂದ್ರೆ ಹೆಸರುಗಳು ಓಂಕಾರಕ್ಕಿಂತ ಬೇರೆಯಾಗಿಲ್ಲವಾದ್ರಿಂದಲೂ ಇದೆಲ್ಲವೂ ಓಂಕಾರವೇ. ಇದು ಭಾವನೆಗಳ ಹೇಳ್ತಿರೋದು, ಇದು ಪ್ರಕ್ರಿಯೆ, ಇದು ಉಪಾಸನೆ ಮಾಡಕ್ ಹೇಳ್ತಾ ಇಲ್ಲ, ಇದನ್ನ ಅನುಭವದಲ್ಲಿ ಕಂಡುಕೊಳಕ್ ಹೇಳ್ತಿದ್ದಾರೆ. ಇದು ಅಭಿಧಾನಾಭಿಧೇಯ ಪ್ರಕ್ರಿಯೆ. ಅದು ಹೇಗೆ ಪಂಚಕೋಶ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ಮಕ ಪ್ರಕ್ರಿಯೆಯೋ, ಇದೊಂದು ಅಭಿಧಾನಾಭಿಧೇಯ ಪ್ರಕ್ರಿಯೆ. ಇದು ಪರಮಾರ್ಥ ತತ್ವ ತಿಳಿಸ್ಕೊಳಕ್ ಇದೊಂದು ಮೆಥಡ್ ಹೊರತು ಇದು ಉಪಾಸನೆ ಹೇಳ್ತಾ ಇದ್ದಾರೆ ಮಾತ್ರ ಮಾಡ್ಕೋಬೇಡಿ. ಉಪಾಸನಾ ಇದಲ್ಲ, ವಾಕ್ಯ ಅಲ್ಲ, ಇದು ಪ್ರಕರಣ ಅಲ್ಲ. ಗುರುಗಳೇ, ಆ ಮೂರೇ ಹೋಲ್ ವೇದಾಂತ. ಯಾವ ಮೂರು? ಈಗ ಹೇಳಿದ್ರಲ್ಲ, ಎಲ್ಲ ಪ್ರಪಂಚದ ವಸ್ತುಗಳೆಲ್ಲ ಮನಸ್ಸಿನ ಪ್ರತ್ಯಯ ಇವೆ. ಪ್ರತ್ಯಯವೆಲ್ಲ ಚೈತನ್ಯ, ಶಬ್ದವೇ, ಶಬ್ದವೆಲ್ಲ ಓಂಕಾರವೇ, ಓಂಕಾರವೆಲ್ಲ ಓಂಕಾರ ತತ್ವವೇ. ಓಂಕಾರ ತತ್ವ ಒಂದೇ. ಅದೆರಡು ಅಭಿಧಾನ ಅಭಿಧೇಯ ವಿಲಕ್ಷಣವಾದ್ದು. ಹೌದು, ಅಭಿಧಾನ ಅಭಿಧೇಯ ವಿಲಕ್ಷಣವಾದ ತತ್ವವೇ ಓಂ. ಇದನ್ನ ಕಂಡುಕೊಂಡ್ಬಿಟ್ರೆ ಅದೇ ಜ್ಞಾನ. ಅಷ್ಟೇ. ನೀವು ಓಂ ಆಗ್ಬಿಡ್ತೀರ, ಓಂ, ಅದೇ ಓಂ ಆಗ್ಬಿಡ್ತೇವೆ. ನೀವು ಓಂ ಆಗ್ಬಿಡ್ತೀರ, ಓಮಿನ ಕಾಳಾಗ ಹೋಗ್ತೇವೆ. ಏನಾಗ್ತೀವ? ಓಂ ಪುರಿಯ ಅಲ್ಲ, ಓಂ ಕಾಳು. ಪರಂಚ ಬ್ರಹ್ಮ ಅಭಿಧಾನಾಭಿಧೇಯೋಪಾಯ ಪೂರ್ವಕಮೇವ ಗಮ್ಯತೆ ಇತಿ ಓಂಕಾರ ಏವ. ಪರಬ್ರಹ್ಮವು ಕೂಡ ಓಂಕಾರವೇ. ಹೇಗೆ ಅಂದ್ರೆ
ಅಭಿಧಾನ ವಿಧೇಯ ಅನ್ನುವಂತಹ ಒಂದು ಉಪಾಯ ಇದೆಯಲ್ಲ, ಪ್ರಕ್ರಿಯೆ ಮೆಥಡ್, ಅದರ ಪೂರ್ವಕವಾಗಿ ಅದು ಗೊತ್ತಾಗತ್ತೆ. ಅದರಿಂದಲೇ ಅದು ಗೊತ್ತಾಗುತ್ತದೆ. ಆದ್ರಿಂದ ಅದು ಅದಕ್ಕಿಂತ ಬೇರೆಯಾಗಿಲ್ಲ. ಪರಬ್ರಹ್ಮ ಅನ್ನೋದು ಒಂದು ಶಬ್ದವೇ. ಓಂಕಾರ ಅಂತ ಹೇಗೆ ಶಬ್ದ ತಗೊಂಡ್ರೆ ಪರಬ್ರಹ್ಮವೂ ಶಬ್ದವೇ. ಅದನ್ನ ಓಂಕಾರ ಅನ್ನೋ ಶಬ್ದಕ್ಕಿಂತ ಬೇರೆಯಾಗಿರೋ ತತ್ವವನ್ನ ಓಂ ಅಂತ ಹೇಳ್ತಾ ಇದ್ರೆ ಅವ ಓಂಕಾರ ಬರೀ ಲಕ್ಷಿಸ್ತಾ ಇದೆ ಹೊರತು ಶಬ್ದದಿಂದ ಆ ಓಂಕಾರ ತತ್ವವನ್ನ ಓಂ ಶಬ್ದ ಲಕ್ಷಿಸ್ತಾ ಇದೆ. ಓಂಕಾರ ಶಬ್ದ ಓಂ ತತ್ವವನ್ನ ಲಕ್ಷಿಸ್ತಾ ಇದೆ. ಆ ತತ್ವಕ್ಕೆ ತತ್ವ ಅನ್ನೋದು ಸತ್ಯ. ಅಂದ್ರೆ ಇಲ್ಲಿ ಅಭಿಧಾನ ಅಭಿಧೇಯ ಎರಡು ಶಬ್ದವೇ. ಹೌದು, ಅಭಿಧಾನ ಅದು ಶಬ್ದ, ಅಭಿಧೇಯ ಅದು ಶಬ್ದವೇ. ಅದನ್ನ ತಗೊಳ್ಬೇಕಾದ್ರೆ ಅಭಿಧೇಯ ಅಂದ್ರೆ ವಸ್ತು ತಗೊಳ್ತೀವಿ, ತೋರಿಸುತ್ತೆ. ಅಭಿಧಾನ ಅಭಿಧೇಯ ಎರಡು ವಸ್ತು ಅನ್ಬಹುದು, ಅಭಿಧಾನ ಅಭಿಧೇಯ ಎರಡು ಶಬ್ದ ಅಂತ ಹೇಳ್ಬಹುದು. ಹೌದು, ಅಭಿಧಾನ ಅಭಿಧೇಯ ಎರಡು ಪ್ರತ್ಯಯ ಅಂದ್ರೆ ಎರಡು ವಸ್ತು ಆಗುತ್ತೆ. ಅಭಿಧಾನ ಅಭಿಧೇಯ ಎರಡು ಶಬ್ದ ಅಂದ್ರೆ ಎರಡು ಇದಾಗತ್ತೆ, ನಾಮ ಮಾತ್ರ ಆಗತ್ತೆ. ಎರಡು ಪ್ರತ್ಯಯ ಅಂದ್ರೆ ವಸ್ತು ಆಗತ್ತೆ, ಅಭಿಧೇಯ ಆಗತ್ತೆ. ಎರಡು ನಾಮ ಮಾತ್ರ ಅಂದ್ರೆ ಶಬ್ದ ಆಗತ್ತೆ. ಎರಡು ಒಂದು ಅಭಿಧಾನವೂ ಅಭಿಧೇಯವೂ ಅದೇ ಓಂಕಾರ ಎರಡಾಗಿ ತೋರ್ತಾ ಇದೆ. ಅದೇ ಓಂಕಾರವನ್ನ ಒಂದು ಪ್ರತಿಮೆಯಾಗಿ ಅಥವಾ ಒಂದು ರೂಪವಾಗಿ ಇಟ್ಕೊಂಡು ಉಪಾಸನೆ ಮಾಡಿದ್ರೆ ಅದು ಉಪಾಸನೆ ಆಗುತ್ತೆ. ಅದ್ ಬೇರೆ, ಅದು ಮಂದ ಮಧ್ಯಮಾಧಿಕಾರದಲ್ಲಿ ಬೇರೆ ಅಲ್ಲ, ಅದೇ ಉಪಾಸನೆ ವಸ್ತು. ಹೌದೌದು. ಈ ಬ್ರಹ್ಮವು ಅಭಿಧಾನಾಭಿಧೇಯ ಉಪಾಯ ಪೂರ್ವಕವಾಗಿ ಗೊತ್ತಾಗುತ್ತದೆ. ಆದ್ದರಿಂದ ಆ ಬ್ರಹ್ಮವು ಓಂಕಾರವೇ. ಪರಾಪರ ಬ್ರಹ್ಮ ರೂಪಸ್ಯ ಅಕ್ಷರಸ್ಯ ಓಮಿತ್ಯೇತಸ್ಯ ಉಪವ್ಯಾಖ್ಯಾನಂ ಬ್ರಹ್ಮ ಪ್ರತಿಪತ್ಯುಪಾಯತ್ವಾತ್ ಬ್ರಹ್ಮ ಸಮೀಪತೆಯ ಸ್ಪಷ್ಟಂ ಪ್ರಕಥನಂ ಉಪವ್ಯಾಖ್ಯಾನಂ ಪ್ರಸ್ತುತಂ ವೇದಿತವ್ಯಮಿತಿ ವಾಕ್ಯಶೇಷಃ. ಉಪವ್ಯಾಖ್ಯಾನಂ ಪ್ರಸ್ತುತಂ ಆರಂಭವಾಯಿತು. ಪ್ರಸ್ತುತಂ ಪದ ಇಲ್ಲ ಪರಿಷತ್ತಲ್ಲಿ. ಓಂಕಾರ ಏವ ಇತಿ ಓಂಕಾರ ಉಪವ್ಯಾಖ್ಯಾನಂ ಪ್ರಸ್ತುತಂ, ಅದರ ಉಪವ್ಯಾಖ್ಯಾನವು ಆರಂಭವಾಯಿತು ಅಂತ. ಉಪವ್ಯಾಖ್ಯಾನಂ ಪ್ರಸ್ತುತಂ ಅಂತ ಅದಕ್ಕೆ. ಈ ಪರಾಪರ ಬ್ರಹ್ಮರೂಪವಾದ ಅಕ್ಷರಕ್ಕೆ, ಯಾವ ಅಕ್ಷರ? ಓಂಕಾರವೆಂಬ ಅಕ್ಷರಕ್ಕೆ. ಓಮಿತ್ಯೇತಸ್ಯ ಅಕ್ಷರಸ್ಯ ಓಮೆಂಬಿ ಪರಾಪರ ಬ್ರಹ್ಮರೂಪವಾಗಿರುವ ಅಕ್ಷರದ್ದರ ಉಪವ್ಯಾಖ್ಯಾನವು ಅಂದ್ರೆ ಅದು ಬ್ರಹ್ಮ ಪ್ರತಿಪತ್ತಿಗೆ, ಬ್ರಹ್ಮವನ್ನು ಕಂಡುಕೊಳ್ಳಕ್ಕೆ ಅದು ಉಪಾಯವಾಗಿದೆ. ಆದ್ದರಿಂದ ಆ ಓಂ ಎಂಬುದು ಬ್ರಹ್ಮವನ್ನ ಸಮೀಪದಿಂದ ಮುಟ್ಟುತ್ತೆ. ಹಿಂಗೆ ಕುರ್ಚಿ, ಗಡಿಗೆ, ಪೆನ್ನು ಅಂದ್ರೆ ಬ್ರಹ್ಮ ಗೊತ್ತಾಗಲ್ಲ, ಓಂ ಅಂದ್ರೆ ಬ್ರಹ್ಮ ಗೊತ್ತಾಗಲ್ಲ. ಅದು ಬ್ರಹ್ಮಕ್ಕೆ ಸಮೀಪವಾಗಿದೆಯಾ, ಆದ್ದರಿಂದ ಅದು ಬ್ರಹ್ಮ ಹತ್ರ ಕರ್ಕೊಂಡು ಹೋಗುತ್ತೆ. ಅದೇ ಒಂದು ಕತ್ತೆ, ಕುದುರೆ, ನಾಯಿ, ಒಂಟೆ, ಹಸು ಅಂತಂದ್ರೆ ಮನಸ್ಸಿನ ಎಲ್ಲೋ ಹೋಗುತ್ತೆ, ಹೊರಗಡೆ ಹೋಗುತ್ತೆ ಹೊರತು ಆತ್ಮ ಕಡೆ ಹೋಗಲ್ಲ. ಅದು ಶಬ್ದ, ಇದು ಶಬ್ದವೇ ಆದ್ರೂ ಆ ಶಬ್ದ ಹೊರಗಡೆ ಕರ್ಕೊಂಡು ಹೋಗುತ್ತೆ, ಈ ಶಬ್ದ ಒಳಗಡೆ ಕರ್ಕೊಂಡು ಹೋಗುತ್ತೆ. ಎರಡು ಶಬ್ದ ಸಮಾನವಾದವು, ಆ ಶಬ್ದ ಈ ಶಬ್ದ ಒಂದೇ ಅಲ್ಲ. ಅಲ್ಲ, ದೇಶ ಕಾಲವನ್ನ ಮೀರಿದಂತ ಈ ಶಬ್ದ ದೇಶದಲ್ಲೇ ಬಂತಲ್ಲ, ಹತ್ರ ದೂರ ಅಂತ. ಅಲ್ಲಲ್ಲ, ಅದು ತಿಳ್ಕೊಳ್ಳೋದ್ರ ಕಡೆಯಿಂದ ಮುಮುಕ್ಷುಗಳಿದಾರಲ್ಲ, ತಿಳ್ಕೊಳ್ಳೋ ಮುಮುಕ್ಷುಗಳು, ಅವರಿಗೆ ತಿಳ್ಕೊಳ್ಳೋದು ಅನುಕೂಲ ಅನ್ನೋದನ್ನ ಹತ್ರ ಅಂತೀವಿ ಅಷ್ಟೇ ಹೊರತು ಶಬ್ದಕ್ಕೆ ಹತ್ರ ದೂರ ಅಲ್ಲ. ತಿಳ್ಕೊಳ್ಳೋದ್ರ ಕಡೆಯಿಂದ ಈ ಶಬ್ದ ಇವರಿಗೆ ಸುಲಭವಾಗಿ ತಿಳಿಸ್ಕೊಡುತ್ತೆ ಅಂತೇಳಿ ಹತ್ರ ಅಂತೀವಿ ಅಷ್ಟೇ ಹೊರತು ಓಂಕಾರಕ್ಕೆ ಹತ್ರ ದೂರ ಅಲ್ಲ. ಅಷ್ಟೇ. ವಿಚಿತ್ರ ಕಡ್ರಿ, ಅಸಾಧ್ಯ ಕಡ್ರಿ ನೀವು. ಶಂಕರಾಚಾರ್ಯ ಕಾಲದಲ್ಲಿ ಬೇಕಾಗಿತ್ತು. ಶಂಕರಾಚಾರ್ಯ ಕಾಲದಲ್ಲಿದ್ದು ಅವ್ರ ಭಾಷೆ ಬರ್ಬೇಕಾದ್ರೆ ಎದುರಿಸ್ಬೇಕಾಗಿತ್ತು. ಸಂಸ್ಕೃತ ಬರ್ಬೇಕು ಇದಕ್ಕೆ. ಅಲ್ಲ ಶಂಕರಾಚಾರ್ಯ ಕಳಿಸ್ಬಿಡ್ತಿದ್ರು. ಇಷ್ಟು ಭಾಷೆ ಬರೆಯಕ್ ಬಿಡ್ತಿರ್ಲಿಲ್ಲ ಅಂತ ಇದ್ದಾರೆ ಕಿರಣ್. ಭಾಷೆ ಅಲ್ಲ, ಈ ಕಿರಣ್ ಮನೆ ಪಕ್ಕದಲ್ಲಿದ್ರೆ ಆಯ್ತು. ಅಲ್ಲ, ನೀವ್ ಎಗಲಿದ್ದಿದ್ದೆ ಭಾಷೆ ಬರೆಯಕ್ ಬಿಡ್ತಿರ್ಲಿಲ್ಲ ಅವ್ರಿಗೆ ಅಂತ. ಇಲ್ಲ ಪಾಪ, ಇವತ್ ಶಂಕರಾಚಾರ್ಯರ ಹುಟ್ಟು ಜಯಂತಿ ಗುರುಗಳೇ. ಪದಕ್ಕೂ ಹಿಡ್ಕೊಳ್ತಿದ್ದೀರಿ. ಈ ಪದ ಪದಕ್ಕಲ್ಲ, ಅದು ದೇಶ ಕಾಲ ಬೀರಿದ್ದು ತೀಗ್ತಾನೆ ಹೇಳಿ ದೇಶದೊಳಗೆ ಹತ್ರ ದೂರ ಅಂದ್ರೆ ಅದೇನು ಅಂತ ಕೇಳಿದೆ ಅಷ್ಟೇ. ಈಗ ಅರ್ಥ ಆಯ್ತಾ? ಇಲ್ಲ, ಅರ್ಥವೇನಿಲ್ಲ. ಅದು ಹತ್ರ ದೂರ ಅನ್ನೋದೆಲ್ಲ ವೆರಿ ಕ್ಲೋಸೆಸ್ಟ್ ಅವರನ್ನೇ
ಭಾಗೀರಥಿ ವೆಂಕಟರಾಮಯ್ಯನವರು ಅಂದಾಗೆ ಅಂಗಲ ಕಡೆ ತಿಳ್ಕೊಳ್ಳೋ ಕಡೆಯಲ್ಲಿ ಹತ್ತ ದೂರ ಕಡೆ ಕಡೆಯಿಂದ ಹತ್ತಿರವಾಗಿ ತಿಳ್ಕೊಳ್ಳಿ ಅಂತ. ಓಂಕಾರಕ್ಕೆ ಹತ್ತ ದೂರ ಅಲ್ಲ. ಈ ತತ್ವಮಸಿನಲ್ಲಿ ಅಹಂ ಶಬ್ದ ಯಾತಕ್ ತಗೊಂಡ್ವಿ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರಲ್ಲ ಗುರುಗಳೇ, ಆ ತರಹ ಕ್ಲೇಶಾಪಹರಣಿಲಿ ಹಾಗೆ. ಅಹಂ ಹೇಗೆ ಹತ್ತು ಹಾಗೆ ಪರಾಪರ ಬ್ರಹ್ಮರೂಪ ಉಪವ್ಯಾಖ್ಯಾನವನ್ನೇ ಬ್ರಹ್ಮ ಪ್ರತಿಪತ್ತಿಗೆ ಉಪಾಯವಾಗಿರುವುದರಿಂದ ಬ್ರಹ್ಮವನ್ನ ಸಮೀಪವಾಗಿ ಮತ್ತು ಸ್ಪಷ್ಟವಾಗಿ ಅಂಗೈ ಮೇಲಿಟ್ಟ ನೆಲ್ಲಿಕಾಯಂತೆ ಕರತಲಂದಷ್ಟು ಆಮಲ ಕವತಂತ ಅಂಗೈ ಮೇಲಿಟ್ಟ ನೆಲ್ಲಿಕಾಯಂತೆಯೇ ಕ್ರಿಸ್ಟಲ್ ಕ್ಲಿಯರ್ ಬಜ್ಜುದಂತೆ ಕ್ಲಿಯರ್ ಆಗಿ ಪ್ರಕಥನಂ ಪ್ರಕರ್ಷೇಣ ಕಥನಂ ಚೆನ್ನಾಗಿ ಹೇಳೋದಿದೆಯಲ್ಲ ಅದು ಉಪವ್ಯಾಖ್ಯಾನ. ಅದು ಪ್ರಸ್ತುತಂ ಆರಂಭವಾಯಿತು ಅಂತ ತಿಳ್ಕೋಬೇಕು ಅಂತೇಳಿ ವಾಕ್ಯಕ್ಕೆ ಸೇರಿಸ್ಕೊಳ್ಳಿ ಅಂತ ಇದ್ದಾರೆ. ಅರ್ಥಕ್ಕೆ ವಾಕ್ಯಕ್ಕೆ ಸೇರಿಸ್ಕೋಬೇಡಿ, ಅರ್ಥಕ್ಕೆ ಉಪವ್ಯಾಖ್ಯಾನ ಪ್ರಸ್ತುತಂ ಅಂತ ಹೇಳಿ ವಾಕ್ಯ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಇದ್ದಾರೆ ಶಂಕರಾಚಾರ್ಯ. ಅವಗತಿ ಆತ್ಮ ಅನ್ನೋ ಶಬ್ದಗಳನ್ನು ಅವಗತಿ ಆತ್ಮ ಅನ್ನೋ ಶಬ್ದನು ಚೈತನ್ಯವನ್ನೇ ತಿಳಿಸೋದ್ರಿಂದ ಈ ಓಂಕಾರಕ್ಕೂನು ಆ ಶಬ್ದಗಳಿಗೂ ಏನ್ ವ್ಯತ್ಯಾಸ ಗುರುಗಳೇ? ಅಲ್ಲ, ಅವಗತಿ ಇರೋದು ಫಲ ತಾನೆ. ಅವಗತಿ ಇರೋದು ಜ್ಞಾನದ ತುದಿಯಲ್ಲಿ ತೋರಿಕೊಳ್ಳುವ ಫಲವನ್ನ ಅವಗತಿ ಅಂತೀವಿ. ಅದು ಆತ್ಮನ ಅನುಭವ ಅವಗತಿ ಆತ್ಮ ಅನ್ನೋದು. ಅದು ಅದರಂತೆ ಓಂ ಎಂಬುದು ಈ ತತ್ವವನ್ನೇ ತಿಳಿಸುವ ತತ್ವವನ್ನೇ ಇಂಡಿಕೇಟ್ ಮಾಡುವ ಇದು ಪದ. ಆ ಶಬ್ದಗಳು ಚೈತನ್ಯಕ್ಕೆ ನಾಮ ಅಲ್ಲ, ಅಭಿಧಾನ ಅಲ್ಲ. ಅವು ತತ್ವವನ್ನೇ ತಿಳಿಸ್ತಾ ಇರೋದ್ರಿಂದ ಅವಗತಿ ಅಥವಾ ಅನುಭವ ಆತ್ಮ ಏನೇನ್ ಬ್ರಹ್ಮ ಏನ್ ಕರಿತೀರಾ ಅದನ್ನ ಅದೆಲ್ಲದಕ್ಕೂ ಈ ಓಂಕಾರಕ್ಕೆ ಹಾಕೋ ಒಂದು ಎಕ್ಸ್ಪ್ಲನೇಷನ್ ಹಾಕ್ಬೋದಾ? ಅಲ್ಲ, ಓಂಕಾರ ಆಲಂಬನೆ ತಾನೆ. ಓಂಕಾರವನ್ನು ಅವಲಂಬಿಸ್ಕೊಳ್ತಾನೆ ಹೋಗೋದು. ಅಲ್ಲ, ಆಲಂಬನೆ ಅದು. ಏತದ ಆಲಂಬನಂ ಶ್ರೇಷ್ಠಂ ಏತದ ಆಲಂಬನಂ ಪರಂ. ಇದು ಓಂಕಾರದ ಆಲಂಬನೆಯಿಂದ ಬ್ರಹ್ಮನ್ ಕಂಡ್ಕೊಳ್ತಾನೆ. ಅಲ್ಲ, ಏನು ವ್ಯತ್ಯಾಸ? ಅದೇ ಆಲಂಬನೆ ಆಗಿರೋದು ಬೇರೆ, ಅವಗತಿ ಅನ್ನೋದು ಅನುಭವದ ಇದು ವಿಚಾರ ಬೇರೆ. ಒಂದು ಅನುಸರಿಸಿಕೊಂಡು ಹೋಗ್ತೀವಲ್ಲ, ಉಪಾಯ ಆಲಂಬನೆ. ಭೂತಂ ಭವದ್ ಭವಿಷ್ಯದಿತಿ ಕಾಲತ್ರಯ ಪರಿಚ್ಛೇದ್ಯಂ ತದಪಿ ಓಂಕಾರ ಏವ ಉಕ್ತ ನ್ಯಾಯತಃ. ಮೇಲೆ ಹೇಳಿದ ನ್ಯಾಯದಿಂದಲೇ, ನ್ಯಾಯ ಅಂದ್ರೆ ಯುಕ್ತಿ, ಆ ಯುಕ್ತಿಯಿಂದಲೇ ಭೂತ ಅಂದ್ರೆ ಇನ್ನು ಮಾಂಧಾತ ಚಕ್ರವರ್ತಿ ಇದ್ದಂತೆ ಕೃತಿಯವರೆಗೂ ಹೋದ್ರೆ ಅಲ್ಲಿಂದ ನಿನ್ನೆವರೆಗೂ ಅದೇ ಬೆಳಗ್ಗೆವರೆಗೂ, ಹಾಗೆ ಭವಿಷ್ಯದಿಂದ ಸಂಜೆಯಿಂದ ಅಥವಾ ನಾಳೆಯಿಂದ ಪ್ರಳಯ ಕಾಲದವರೆಗೂ ಇರ್ತಕ್ಕಂಥದ್ದು ಅದಷ್ಟು ಭವಿಷ್ಯತ್ತು. ಈ ಕಾಲ್ತಾ ಇರೋದು ವರ್ತಮಾನ ಎಷ್ಟು ಅಂತ ಅದರ ಡ್ಯೂರೇಷನ್ ಹೇಳಬೇಕು, ಅದರ ಪೀರಿಯಡ್ ಎಷ್ಟು ಅಂತ. ವರ್ತಮಾನ 4 ಅಕ್ಷರದಷ್ಟೇ ಪೀರಿಯಡ್. ಅದಕ್ಕೆ ಟೈಮಲ್ಲಿ ಅರ್ಧ ಗಂಟೆ ವರ್ತಮಾನವ 1 ಗಂಟೆ ವರ್ತಮಾನವ ಅಂತ ಹಂಗೆ ಹೇಳ್ತೀವಿ. ವರ್ತಮಾನ ಡ್ಯೂರೇಷನ್ಗೆ ಡೆಫಿನೇಷನ್ ಏನೋ? ಈ ತಕ್ಷಣಕ್ಕಿರೋದು ವರ್ತಮಾನ. ಸೆಕೆಂಡ್ ಯಾವ್ದು ಈ ಕ್ಷಣಕ್ಕೆ ಹೇಳೋದೇ ವರ್ತಮಾನ. ಕ್ಷಣ ಅಂದ್ರೆ ಸೆಕೆಂಡಾ? ಅಲ್ಲ, ಸೆಕೆಂಡ್ ಅಲ್ಲ, ಒಂದು ಕಣ್ಣು ಬಿಟ್ಟಿಕ್ಸೋದು. ಇದು ಇದೆಯಲ್ಲ, ರೆಪ್ಪೆ ಹೊಡೆಯುವಷ್ಟು. ಅದು ರೆಪ್ಪೆ ಹೊಡೆದ್ಬಿಟ್ರೆ ಅದಕ್ಕೆ ವರ್ತಮಾನ ಹೊರಟಾಯ್ತು. ನಾವೆಲ್ಲ ಇರೋದು ವರ್ತಮಾನದಲ್ಲಲ್ವಾ? ನಾವ್ ಇರೋದು ವರ್ತಮಾನದಲ್ಲೋದ್ರೆ ಆ ರೆಪ್ಪೆ ಹೊಡೆಯುವಷ್ಟೇ ಇರೋದು ನಾವು. ನೆಕ್ಸ್ಟ್ ಅಲ್ರಿ, ನಿಮ್ ಮಾತನ್ನ ಕೇಳಿಸ್ಕೊತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ರೆಪ್ಪೆ ಹೊಡೆದು ಅಷ್ಟೇ ಅಂತೀರಲ್ರಿ ನೀವು. ಹೊರಟೋಯ್ತದು. ಯಾವ್ದು ಹೊರಟೋಯ್ತು? ಅದಕ್ಕೆ ಗುರುಗಳೇ ನಾವು ಪಾಠ ಮರೆಸ್ಬಿಡೋದು. ಹಂಗ್ ಮಾಡಿಲ್ಲ. ವ್ಯಾಕರಣದಲ್ಲಿ ವರ್ತಮಾನಕ್ಕೆ ಒಂದು ಕ್ರಿಯೆ ಆರಂಭವಾಗಿ ಕ್ರಿಯೆ ಮುಗಿಯುವವರೆಗೂ ಡ್ಯೂರೇಷನ್ ಅಷ್ಟು ವರ್ತಮಾನ ಅಂತ ಹೇಳ್ಕೊಳ್ತಾರೆ. ಅಡಿಗೆ ಮಾಡೋಕ್ ಶುರು ಮಾಡ್ತಾರಲ್ಲ, ಅಡಿಗೆ ಮಾಡೋಕ್ ಶುರು ಮಾಡಿ ಅಡಿಗೆ ಆಯ್ತು ಅಂತ ಆಗುತ್ತಲ್ಲ, ಅಷ್ಟು ಒಂದು ಕ್ರಿಯೆ ಆರಂಭದಿಂದ ಕ್ರಿಯಾಂತ್ಯದ ಕಾಲವು ಅಷ್ಟು ವರ್ತಮಾನಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಸೋಮಯಾಗ ಮಾಡುವಾಗ 11 ದಿನವೂ ವರ್ತಮಾನವೇ. ಸೋಮಯಾಗದಕ್ಕೆ ಅವರಿಗದು, ಎಲ್ಲರಿಗೂ ಅಲ್ಲ. ಅದೇ ಮಾಡೋರಿಗೆ, ಯಾಜ್ಞಿಕರಿಗೆ 6 ದಿವಸವು. ಕಾಲವನ್ನು ಕ್ರಿಯೆಯಲ್ಲಿ ಅಳಿಬೇಕು. ಕ್ರಿಯೆಯಿಂದ ಅಲ್ಲದೆ ಬೇರೆ ಅಳಿಯಕ್ಕಾಗಲ್ಲ ಕಾಲವನ್ನ. ಕಾಲಮಾಪಕ ಕ್ರಿಯೆಯೇ.
ಫ್ರೀಯಿಂದ ಕಾಲ ಅಳಿಬೇಕೇ ಹೊರತು ನಿಮಗೆ ಬೇರೆ ರೀತಿ ಕಾಲ ಅಳಿಯಕ್ಕಾಗಲ್ಲ. ಅದಕ್ಕೆ ಇದರಲ್ಲಿ ಅರ್ಥಮೆಟಿಕ್ ನಲ್ಲಿ ಟೈಮ್ ಅಂಡ್ ವರ್ಕ್ ಅಂತ ಕನೆಕ್ಟ್ ಮಾಡಿದ್ದಾರೆ. ನೋಡಿದ್ರ ಕೆಲಸ ಕರೆಕ್ಟ್ ಬಂದ್ರೆ ಇಲ್ಲಿ ಕರೆಕ್ಟ್ ಪಾಯಿಂಟ್ ಹಿಡ್ಕೊಡ್ರಿ. ಹೆಚ್ಚ ಅನ್ಯ ತ್ರಿಕಾಲಾತೀತಂ ಕಾಲ ಅಪರಿಚ್ಛೇದ್ಯಂ ಓಂಕಾರ ಏವ. ಇನ್ನು ಯಾವುದು ಹೆಚ್ಚ ಯಾವುದು ಅಂದ್ರೆ ತ್ರಿಕಾಲಾತೀತವಾದದ್ದು ಅಂದ್ರು. ಅಂದ್ರೆ ತ್ರಿಕಾಲಾತೀತವಾದ ಹೆಂಗೆ ಅಂದ್ರೆ ಅದು ಕಾರ್ಯದಿಂದ ಊಹೆ ಆಗೋದು. ಕಾರ್ಯ ಅಧಿಗಮ್ಯ, ಕಾರ್ಯ ನೋಡಿ ಈ ವ್ಯಾಕರಣ ಪ್ರಪಂಚ ನೋಡಿ ಇದಕ್ಕೊಂದು ಕಾರಣ ಇರಬೇಕು, ಒಂದು ಬೀಜಾವಸ್ಥೆ ಇರಬೇಕು, ಸೂಕ್ಷ್ಮಾವಸ್ಥೆ ಇರಬೇಕು ಅಂತ ಅನುಮಾನ ಮಾಡ್ತೀವಲ್ಲ. ಆ ಅನುಮಾನ ಮಾಡಿದ್ದಾಗಿರುವ ಕಾರಣಾವಸ್ಥೆ ಇದೆಯಲ್ಲ ಅದು ತ್ರಿಕಾಲಾತೀತ, ಅದು ಕಾಲ ಅಪರಿಚ್ಛೇದ್ಯ. ಅದು ಯಾವುದು ಅಂದ್ರೆ ಅವ್ಯಾಕೃತ ಅಧೀನರು, ಅವ್ಯಾಕೃತವೇ ಮುಂತಾದದ್ದು ಅಂದ್ರು. ಅದಕ್ಕೆ ಸ್ವಾಮಿ ಟಿಪ್ಪಣಿ ಕೊಟ್ರು. ಮುಂತಾದದ್ದು ಅಂದ್ರೆ ಕಾಲತ್ರಯವೂ ಅವ್ಯಾಕೃತದಿಂದ ಆಗಿರೋದ್ರಿಂದ ಅವ್ಯಾಕೃತವು ಜಗದ್ಬೀಜವು ಕಾಲವನ್ನು ಮೀರಿದೆ. ಮುಂತಾದದ್ದು ಎಂದರೆ ಹಿರಣ್ಯಗರ್ಭನನ್ನೂ ಗ್ರಹಿಸಬೇಕು. ಕಾಲತ್ರಯವೂ ಹಿರಣ್ಯಗರ್ಭನೂ ಅವ್ಯಾಕೃತವೂ ಎಲ್ಲವೂ ಕಾಲತ್ರಯ ಅತೀತ. ಅಲ್ಲ, ಕಾಲತ್ರಯವೂ ಅವ್ಯಾಕೃತ ಆಗಿರೋದನ್ನ ಮಾಡ್ತಾರೆ, ಸೇರಿಸ್ಬಿಟ್ಟಿದ್ದಾರೆ. ಅಲ್ಲ, ಕಾಲತ್ರಯ ಅವ್ಯಾಕೃತ ಆಗಿದ್ದು ಅಚ್ಚರಿ ಅಲ್ಲ, ವಿವೃತ್ತಿ ಕಾಲತ್ರ ತಗೊಂಡಿದ್ದಾರೆ. ವಿವೃತ್ತಿಲಿ ಮಾಂಡೂಕ್ಯ ರಹಸ್ಯ ವಿವೃತ್ತಿ, ಇದ್ರ ವಿವೃತ್ತಿ ಇದೆಯಲ್ಲ, ಆ ವಿವೃತ್ತಿಯಲ್ಲಿ ಕಾಲತ್ರಯವೂ ಕಾಲತ್ರಯ ಅತೀತ ಅಂತ ಮಾಡಿದ್ದಾರೆ. ಇಲ್ಲಿ ಹೇತು ತರ ಕಾಲತ್ರಯವೂ ಅವ್ಯಾಕೃತವಾಗಿರುವುದು. ಕಾಲತ್ರಯ ಅವ್ಯಾಕೃತವಾಗಿದೆಯಾ? ಅಲ್ಲ, ಕಾಲತ್ರಯವೂ ಅವ್ಯಾಕೃತದಿಂದ ಆಗಿರುವುದರಿಂದ ಅಂದ್ರೆ ಕಾಲತ್ರಯ ಅವ್ಯಾಕೃತದ ಕಾರ್ಯ ಅಂತ ಅರ್ಥದಲ್ಲಿ ತಗೊಂಡಿದ್ದಾರೆ. ಅವ್ಯಾಕೃತದ ಕಾರ್ಯವಾಗಿರುವುದರಿಂದ ಕಾಲತ್ರಯ, ಅವ್ಯಾಕೃತ ಅದನ್ನು ಮೀರಿದೆ, ಹಿರಣ್ಯಗರ್ಭ ಅದು ಮೀರಿದ್ದಾನೆ. ಅವ್ಯಾಕೃತ ಜಗದ್ಬೀಜ ಕಾಲವನ್ನು ಮೀರಿದೆ. ಆಯ್ತು, ಅದು ಒಂದು ಕಾಲತ್ರಕ್ಕೂ ಸೇರಿಸ್ಬೇಕಾಯ್ತು. ಅದೇ ನೀವು ಹೇಳ್ದಂಗೆ ಅಲ್ಲೆಲ್ಲೋ ಬೇರೆ ಟೈಮ್ ಆಯ್ತಮ್ಮ ಗುರುಗಳೇ. ಹಾ, ಇದು ಓಂಕಾರಕ್ಕೆ ಇದು ಒಂದೇ ಡೆಫಿನೇಷನ್ ಅಂದ್ರೆ ಪ್ರಣವಕ್ಕೂ ಓಂಕಾರ ಅಂತಾರಲ್ಲ ಗುರುಗಳೇ, ಅದು ಹೆಂಗೆ ಗುರುಗಳೇ? ಪ್ರಕೃಷ್ಟೋ ನವಃ ಪ್ರಣವ ಅಂತ. ನವ ಅಂದ್ರೆ ನಿತ್ಯ ನೂತನ ಅಂತ. ಪರಮಾತ್ಮನ ಸ್ವರೂಪವಾದ್ರಿಂದ ಅದು ಕಾಲ ಅಪರಿಚ್ಛೇದ್ಯವಾದ್ರಿಂದ ನಿತ್ಯ ನೂತನ ಆದ್ರಿಂದ ಪ್ರಣವ. ಪ್ರಾಣದ ಉಪಸರ್ಗ. ನವ ಅಂದ್ರೆ ಹೊಸದು ಅಂತ, ಕಾಲದ ಒಳಗಿಲ್ಲ, ಅದರಿಂದ ಪ್ರಣವ ನಿತ್ಯ ನೂತನ ಅಂತ ಅರ್ಥ. ಪರ್ಯಾಪದವೇ. ಪರ್ಯಾಪದ ಹೇಗ್ ಬಂತು ಅಂತ ಹೇಳಿದೆ ಅಷ್ಟೇ. ಪರ್ಯಾಪದ ಹೌದು. ಪ್ರಣವಂ ಈಶ್ವರಂ ವಿದ್ಯಾತ್ ಸರ್ವವಸ್ತು ಹೃದಯೇ ಸ್ಥಿತಂ ಸರ್ವವ್ಯಾಪಿನಂ ಓಂಕಾರಂ ಮತ್ವಾಧೀರೋ ನ ಶೋಚಿತಿ. ಹಿಂದೆ ಉಪನಿಷತ್ ಕೊಟ್ಟಿದ್ದಾರೆ ಕಾಣಿಕೆ ಕೊಟ್ಟಿದ್ದು ಬೇರೆಯಾಗಿ. ಇಲ್ಲಿ ಈಗ ಹೇಳಿದ್ದು ಇದ್ರಲ್ಲೇ ಇದೆಯಾ ಗುರುಗಳೇ? ಹಾ, ಇದು ಮಾಂಡುಕ್ಯಲ್ಲಿ ಇದು ಅಭಿಧಾನ ಪ್ರಕ್ರಿಯೆಯಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಮುಂದೆ ಬರುತ್ತೆ. ಇದೆಯಾ? ಏನಿದೆ? ಏನ್ ಶುರು ಮಾಡಿದೆ? ಏನ್ ಶುರು ಮಾಡಿದೆ? ನಂಗೆ ಕೇಳಿಸಿಲ್ಲ ಏನ್ ಹೇಳ್ತಾ ಇದೆಯಾ ಅಂತ. ಹಂತದಲ್ಲಿ ಹಾಗೆ ಶಾಂತಿ ಪಠಣ ಅತಿ ದುಸ್ಥೋಪ ಆಯ್ತಲ್ವಾ? ಖಾಮಿಲಾಗತ್ತೆ ಹೇಳಿದ್ರ